ಓಕೆ. ಓಕೆ, ಎಲ್ರಿಗೂ ನಮಸ್ಕಾರ. ನಮ್ಮ ಈ ಸಂಪೂರ್ಣ ಪವರ್ BI ಕ್ಲಾಸಸ್ಗೆ ಸ್ವಾಗತ. ನಾವು ಇವತ್ತು ಈ ಪವರ್ BI ಕ್ಲಾಸಸ್ ಅನ್ನು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಿಮಗೆ ಕಂಪ್ಲೀಟ್ ಆಗಿ ರೆಕಾರ್ಡಿಂಗ್ಸ್, ಚಾಪ್ಟರ್ಸ್, ಪ್ರಾಕ್ಟೀಸ್ ಫೈಲ್ಸ್ ಮತ್ತೆ ಟ್ರೈನಿಂಗ್ ಲಿಂಕ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಯಾವ ರೀತಿ ನೀವು ಅದನ್ನ ರೆಕಾರ್ಡಿಂಗ್ಸ್ ಅನ್ನ ನೋಡ್ಬೋದು, ಅದನ್ನೆಲ್ಲ ನಾನು ಫಸ್ಟ್ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಅದಾದ್ಮೇಲೆ ನಾವು ನಾಳೆಯಿಂದ ಪ್ರಾಕ್ಟಿಕಲ್ಸ್ ಅನ್ನ ನೋಡೋಣ. ಸೊ ಇದು ಪವರ್ BI ಇನ್ ಕನ್ನಡ, ಅಂದ್ರೆ ಕನ್ನಡದಲ್ಲಿ ನಾವು ಸಂಪೂರ್ಣವಾಗಿ ಪವರ್ BI ನ ಕಲಿಯುವಂಥದ್ದು. ಮೊದಲಿಗೆ ನಾ ಏನ್ ಮಾಡ್ತೀನಿ, ಇಲ್ಲಿ ನಮ್ಮ ವೆಬ್ಸೈಟ್ಗೆ ಹೋಗೋಣ. ಈ ವೆಬ್ಸೈಟ್ ಅಲ್ಲಿ ಓಕೆ, ನಾ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು www.itsinc.in ಬೇಕಿದ್ರೆ ನಾನು ಈ ಲಿಂಕ್ ಅನ್ನ ಈ ಚಾಟ್ ಬಾಕ್ಸ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿರ್ತೀನಿ. ಓಕೆ, ಇದು ನಮ್ಮ ವೆಬ್ಸೈಟ್ ಲಿಂಕ್ www.itsinc.in. ಓಕೆ, ರೈಟ್. ಸೊ ಇಲ್ಲಿ ನೀವು ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ಮೇಲೆ ಕೋರ್ಸಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ನಾನು ಯಾರಾದ್ರೂ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಕೋರ್ಸಸ್ ಅಂತ ಹೋಗ್ಬಿಟ್ಟು ಕ್ಯಾಟಗರಿಯಲ್ಲಿ ವೆಬಿನಾರ್ಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪವರ್ BI ಕನ್ನಡದಲ್ಲಿ ಪವರ್ BI ಅಂತ ಈ ಒಂದು ಕೋರ್ಸ್ ಸಿಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ನನಗೆ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ. ಇಲ್ಲಿ ನಿಮ್ಗೆ ಈ ಡೀಟೇಲ್ಸ್ ಕಂಪ್ಲೀಟ್ ಇರುತ್ತೆ, ಆಯ್ತಾ. ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಏನೇನು ಚಾಪ್ಟರ್ಸ್ ಎಲ್ಲ ನೋಡ್ಬೋದು ಅಂತೆಲ್ಲ ನಿಮ್ಗೆ ಇಲ್ಲಿ ಇರುತ್ತೆ. ಬಟ್ ಅದು ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿ ಮಾಡೋದಕ್ಕೆ ಅದೆಲ್ಲ ಕರೆಕ್ಟಾಗಿ ನಿಮಗೆ ಈ ವರ್ಡಿಂಗ್ ಸಿಗಲ್ಲ. ಹಂಗಾಗಿ ನಾನು ಇಂಗ್ಲೀಷಲ್ಲೇ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಇದೆಲ್ಲ ಟಾಪಿಕ್ಸ್ ಇಲ್ಲಿದೆ, ಏನೇನೆಲ್ಲ ನಾವು ಕಲಿತೀವಿ ಅಂತ. ಇದು ಕಂಪ್ಲೀಟ್ ನಾವು ಇಂಗ್ಲೀಷಲ್ಲಿ ನಮ್ಮ ಆಫೀಸಲ್ಲಿ ಏನು ಮಾಡ್ತೀವಿ, ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತೀವಿ, ಅದೇ ಕೋರ್ಸ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಓಕೆನಾ. ಸೊ ನಿಮಗೆ ಇದೆಲ್ಲ ಫೈಲ್ಸ್ ಅನ್ನ ನಾನು ಇನ್ನು ಲೋಡ್ ಮಾಡಿಲ್ಲ. ಇದನ್ನೆಲ್ಲ ಈ ಬೆನಿಫಿಟ್ಸ್ ಏನಿದೆ, ಈ ಬೋನಸ್ ಅಥವಾ ಈ ಡೇಟಾ ಸೆಟ್ಸ್ ಏನಿದೆ, ಎಲ್ಲದನ್ನು ಕೂಡ ನಾನು ನಿಮಗೆ ಈ ಕೋರ್ಸ್ ಅಲ್ಲಿ ನಾನು ಪೇಸ್ಟ್ ಮಾಡಿರ್ತೀನಿ. ಓಕೆ, ರೈಟ್. ಇವಾಗ ಕೋರ್ಸ್ ಹೆಂಗ್ ಸಿಗುತ್ತೆ ಅಂತ, ಅಕಸ್ಮಾತ್ ಇನ್ನು ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬರ್ತಿದೆ ಇಲ್ಲಿ ಒಂದು ನಿಮಿಷ, ಏನೋ ಬರ್ತಿದೆ ಇಲ್ಲಿ, ಏನು ನೋಡ್ತೀನಿ ಒಂದು ನಿಮಿಷ. ಓಕೆ, ಫೈನ್, ರೈಟ್, ಸಾರಿ, ರೈಟ್. ಇವಾಗ ನೋಡಿ, ಇಲ್ಲಿ ನಿಮಗೆ ಫ್ರೀ ಅಂತ ಒಂದು ಬಟನ್ ಬರುತ್ತೆ. ಅಕಸ್ಮಾತ್ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ, ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಕಂಟಿನ್ಯೂ ಅಂತ ಬರುತ್ತೆ, ಆಯ್ತಾ. ಅಕಸ್ಮಾತ್ ನೀವು ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಜಸ್ಟ್ ಅದು ಕ್ಲಿಕ್ ಮಾಡಿ ಸಾಕು, ಆಟೋಮೆಟಿಕ್ ಆಗಿ ನಿಮಗೆ ರಿಜಿಸ್ಟರ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಅಕಸ್ಮಾತ್ ಲಾಗಿನ್ ಆಗಿಲ್ಲ ಅಂತಂದ್ರೆ ನಿಮಗೆ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ. ಕಂಪ್ಲೀಟ್ ಸೇಫ್, ನೀವೇನು ತಲೆ ಕೆಡಿಸ್ಕೋಬೇಡಿ. ನೀವು ಅದನ್ನ ಫಿಲ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಅಥವಾ ನಮ್ಮ ಆ್ಯಪ್ ಒಳಗಡೆ ನೀವು ಅದು ಜಾಯ್ನ್ ಆಗ್ತೀರಾ. ಓಕೆನಾ. ಈಗ ನೋಡಿ, ನಾನು ಲಾಗಿನ್ ಆಗಿದ್ದೀನಿ, ಹಂಗಾಗಿ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ. ನಾನು ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ನನಗೆ ಇಲ್ಲಿ ಎಲ್ಲ ಕೋರ್ಸಸ್ಸು ಬರುತ್ತೆ. ನಾನೀಗ ಏನು ಮಾಡಿದ್ದೀನಿ ಅಂದರೆ, ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಏನಂದರೆ, ಪ್ರತಿದಿನ ಲಿಂಕ್ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಕೋರ್ಸ್ಗಳನ್ನೇ ಲಿಂಕ್ ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಪವರ್ BI ಇನ್ ಕನ್ನಡ ವೀಕ್ ಡೇ ಟ್ರೈನಿಂಗ್ ಲಿಂಕ್ ಅಂತಿದೆ ನೋಡಿ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಲಿಂಕಲ್ಲಿ ಟ್ರೈನಿಂಗ್ ಅನ್ನ ಜಾಯ್ನ್ ಆಗ್ಬೋದು. ಸೇಮ್ ಲಿಂಕ್ ಇರುತ್ತೆ, ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಬಟ್ ಏನಂದ್ರೆ 9 ಗಂಟೆಯಿಂದ 10:30ವರೆಗೂ, ಆಯ್ತಾ. 9 ಗಂಟೆಗೆ ಜಾಯ್ನ್ ಆಗಿ, ಕೆಲವ್ರು ಏನು ಮಾಡ್ತಾರೆ, ಯಾವಾಗಂದ್ರೆ ಅವಾಗ ಕ್ಲಿಕ್ ಮಾಡ್ತಾರೆ, ಅದು ಓಪನ್ ಆಗಲ್ಲ. ಯಾಕಂದ್ರೆ ನಾನಲ್ಲಿ ನಿಮ್ಮ ಪರ್ಮಿಷನ್ ಕೊಟ್ಟರೆ ಅಥವಾ ನಾನು ಲಾಗಿನ್ ಆಗಿರೋ ಮಾತ್ರ ನಿಮಗೆ ಟ್ರೈನಿಂಗ್ ಅನ್ನ ನೋಡಕ್ ಸಾಧ್ಯ. ಓಕೆನಾ, ರೈಟ್. ನೆಕ್ಸ್ಟ್, ಈಗ ಇವತ್ತು ನಾನು ಕ್ಲಾಸ್ ಮಾಡಿದ್ದೀನಿ, ಆ ಕ್ಲಾಸ್ ರೆಕಾರ್ಡಿಂಗ್ಸ್ ಎಲ್ಲಿ ಸಿಗುತ್ತೆ ನಿಮಗೆ? ಕ್ಲಾಸ್ ರೆಕಾರ್ಡಿಂಗ್ಸ್ ಇಲ್ಲೇ ಬರುತ್ತಿಲ್ಲ. ನಾನು ಚಾಪ್ಟರ್ ವೈಸ್ ಇಲ್ಲಿ
ಎವ್ರಿ ಡೇ. ಅಂದರೆ ನಿಮಗೆ ಕ್ಲಾಸ್ ಮುಗಿದ ತಕ್ಷಣ ನಾನು ಹಾಕೋಕ್ಕಾಗಲ್ಲ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸಿನ್ಸ್ ಇದು 10:30ವರೆಗೂ ಇರೋದ್ರಿಂದ ನಾನು ರಾತ್ರಿ ಕೂತ್ಕೊಂಡು ಅದನ್ನು ಡೌನ್ಲೋಡ್, ಯಾಕಂದರೆ ಡೌನ್ಲೋಡ್ ಮಾಡೋಕ್ಕಿಂತ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಇದೆಲ್ಲ ಬಂದು ಕ್ಲೌಡಲ್ಲಿ ಸೇವ್ ಆಗೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಅದೊಂದು 20-30 ಮಿನಿಟ್ಸ್ ಆಗುತ್ತೆ. ನಾನು ಅದನ್ನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಟೈಮ್ ಹಿಡಿಯುತ್ತೆ. ಸೊ ನಾನೇನು ಮಾಡ್ತೀನಿ, ಪ್ರತಿದಿನ ಬೆಳಿಗ್ಗೆ ನಿಮಗೆ ಆದಷ್ಟು ಬೇಗ ಅದನ್ನು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ. ನೀವು ನಾಳೆ ಆ ವಿಡಿಯೋಸನ್ನು ನೋಡ್ಬೋದು. ಆದಷ್ಟು ಅವತ್ತು ನೈಟೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಲೇಟ್ ಆದರೆ ನೆಕ್ಸ್ಟ್ ಡೇ, ಇವತ್ತಿನ ಕ್ಲಾಸು ನೆಕ್ಸ್ಟ್ ಡೇ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ರೆಕಾರ್ಡಿಂಗ್ಸ್ ಎಲ್ಲ ಇಲ್ಲಿರುತ್ತೆ. ನಿಮಗೆ ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಏನೇನು ಫೈಲ್ಸ್ ಬೇಕೋ ಅದನ್ನೆಲ್ಲ ನಾನು ಇಲ್ಲೇ ಪೇಸ್ಟ್ ಮಾಡಿರ್ತೀನಿ. ಸಪೋರ್ಟಿಂಗ್ ಫೈಲ್ಸ್ ಇದು ಆಲ್ರೆಡಿ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೋಡಿ, ಸಪೋರ್ಟಿಂಗ್ ಫೈಲ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ? ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಈ ಕೋರ್ಸ್ಗೆ ಯೂಸ್ ಮಾಡ್ತಕ್ಕಂಥ ಸಪೋರ್ಟಿಂಗ್ ಫೈಲ್ಸ್ ಇಲ್ಲಿದೆ. ಡೌನ್ಲೋಡ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ನೀವು ಆ ಫೈಲ್ಸನ್ನು ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಇದು ನಮ್ಮ ಪವರ್ BI ಕೋರ್ಸ್. ಈಗ ಸಪೋಸ್ ಯಾರಾದರೂ ಅಕಸ್ಮಾತಾಗಿ ಈ ಡೇಟಾ ಅನಾಲಿಟಿಕ್ಸ್ ಕೋರ್ಸ್ ಕನ್ನಡದಲ್ಲಿ ಅಟೆಂಡ್ ಮಾಡಿಲ್ಲ, ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೇಟಾ ಅನಾಲಿಟಿಕ್ಸ್ ಕಲಿಬೇಕು ಅಂತಂದರೆ ಮತ್ತೆ ಅದೇ ಕೋರ್ಸ್ಗೆ ಹೋಗಿ ಇಲ್ಲಿ ಹೋಗ್ಬಿಟ್ಟು ಮತ್ತೆ ವೆಬಿನಾರ್ಸ್ ಇಲ್ಲಿ ಕೆಳಗೆ ಬಂದರೆ ನೋಡಿ, ಇಲ್ಲಿ ಫುಲ್ ಕಂಪ್ಲೀಟ್ ಕೋರ್ಸ್ ಆಗಿ ಇಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಮತ್ತೆ ಅದೇ ಥರ ಬರುತ್ತೆ, ಸೇಮ್ ಕಂಟಿನ್ಯೂ ಅಂತ ಕೊಡಿ, ಇಲ್ಲಾಂದರೆ ಫ್ರೀ ಅಂತ ಇರುತ್ತೆ, ನೀವು ಜಾಯ್ನ್ ಆಗಿ ನೋಡಿ. ಇಲ್ಲಿ ಕಂಪ್ಲೀಟ್ ಕೋರ್ಸ್ ಎಲ್ಲ ಫಸ್ಟ್ ಡೇ ಇಂದ 24th ಡೇವರೆಗೂ, 25th ಡೇದು ಬರೀ ಡಿಸ್ಕಷನ್ ಇತ್ತು. ಅದನ್ನು ನಾನು ಯೂಟ್ಯೂಬಲ್ಲಿ ಇದೆ. ಆ್ಯಕ್ಚುಲಿ ನಾನು ಇಲ್ಲಿ ಹಾಕ್ಬೇಕು ಅಂದ್ಕೊಂಡು ನಾನು ಮರ್ತೋಗಿದ್ದೀನಿ. ಅದನ್ನು ಬೇಕಾದ್ರೆ ನಾನು ಹಾಕ್ತೀನಿ. ಬಟ್ ಲಾಸ್ಟ್ ಡೇ ಬಂದು ಜಸ್ಟ್ ಡಿಸ್ಕಷನ್ ಇರೋದ್ರಿಂದ ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಸ್ಟಿಲ್ ಅದನ್ನು ಕೂಡ ನಾನು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ವಿಡಿಯೋ ಇದೆ, ಅದಕ್ಕೆ ಸಪೋರ್ಟಿಂಗ್ ಫೈಲ್ಸ್ ಇರುತ್ತೆ ಪ್ರತಿಯೊಂದು. ನೋಡಿ, ಅಡ್ವಾನ್ಸ್ ಎಕ್ಸೆಲ್, ಅದಕ್ಕೆ ಏನೇನೆಲ್ಲ ಫೈಲ್ಸ್ ಯೂಸ್ ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ಅದನ್ನೆಲ್ಲ ನಾನಿಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇದನ್ನು ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡು ಕಲ್ತ್ಕೋಬೋದು. ಓಕೆ, ಸೊ ಇದೆಲ್ಲ ಬಂದು ಆಲ್ರೆಡಿ ನಾನು ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಕಂಪ್ಲೀಟ್ ಏನೆಲ್ಲ ಕೋರ್ಸಸ್ ಇದೆ, ಎಕ್ಸೆಲ್ ಇರ್ಬೋದು, ಪವರ್ BI ಇರ್ಬೋದು, ಎಲ್ಲ ಇದರಲ್ಲಿದೆ. ಬಟ್ ಏನಂದರೆ ಇದೆಲ್ಲ ಒಂದು 2 days 3 daysಲ್ಲಿ ಮುಗಿಸಿರ್ತಕ್ಕಂಥದ್ದು. ಯಾವುದಾದ್ರು ಇಂಪಾರ್ಟೆಂಟ್ ಇದೆ, ತುಂಬ ಫಾಸ್ಟಾಗಿ ನಾವು ಮಾಡಿದ್ವಿ. ಇದು ನಿಮಗೆಲ್ಲ ಗೊತ್ತು, ತುಂಬ ಫಾಸ್ಟಾಗಿ ಮಾಡಿದ್ವಿ. ಯಾಕೆಂದರೆ ಅಷ್ಟು ಕೋರ್ಸಸನ್ನು ನಾವು ಕವರ್ ಮಾಡಬೇಕಿತ್ತು. ಓಕೆ, ಬಟ್ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಕೋರ್ಸ್, ಅದು ಬಂದು ಕಂಪ್ಲೀಟ್ ಪವರ್ BI ಕೋರ್ಸ್. ಓಕೆ, ಸೊ ಇಲ್ಲಿ ಇದನ್ನು ರಿಜಿಸ್ಟರ್ ಮಾಡ್ಕೊಂಡು, ಇದು ಕಂಪ್ಲೀಟ್ ಫ್ರೀ ಇರುತ್ತೆ. ಅದು ಬಿಟ್ಟು ಇಲ್ಲಿ ತುಂಬ ಎಷ್ಟೊಂದು ಫ್ರೀ ಕೋರ್ಸಸ್ಗಳು ಸಿಗುತ್ತೆ ನಿಮಗೆ. ಓಕೆ, ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ, ಆಯಿತಾ, ಎಲ್ಲ ತುಂಬ ಕೋರ್ಸಸ್ಗಳಿಲ್ಲಿದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ರಿಜಿಸ್ಟರ್ ಮಾಡ್ಕೊಂಡು. ಎಲ್ಲ ಫ್ರೀ ಇದೆ. ಇದು ಆ್ಯಕ್ಚುಲಿ ಇದೆ ಗೊತ್ತಿಲ್ಲ. ಓಕೆ, ಇದು ಫ್ರೀ ಇರುತ್ತೆ. ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಸೊ ಇಲ್ಲಿ ಎಲ್ಲೆಲ್ಲಿ ಫ್ರೀ ಅಂತ ಇರುತ್ತೆ ಅದೆಲ್ಲ ನೀವು ಬೇಕಿದ್ರೆ ರಿಜಿಸ್ಟರ್ ಮಾಡ್ಕೊಂಡು ನೀವು ಕಲ್ತ್ಕೋಬೋದು. ಓಕೆ, ರೈಟ್. ಸೊ ಇಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ರೈಟ್, ನೆಕ್ಸ್ಟ್ ಬಂದು ಕ್ಲಾಸಸ್ ಹೆಂಗೆ ನಡೆಯುತ್ತೆ. ಓಕೆ, ಟೈಮಿಂಗ್ಸ್. ಫಸ್ಟ್ ಟೈಮಿಂಗ್ಸ್ ಬಂದು 9 PM ಅಂತ 10:30 PM. ಓಕೆ, ನಾನೊಂದು 5 ನಿಮಿಷ ಬಫರ್ ಕೊಡ್ತೀನಿ. ಅಂದರೆ 9:05ವರೆಗೂ ನಾನು ಕಾಯ್ತೀನಿ. ಅಕಸ್ಮಾತಾಗಿ ಲೇಟಾಗಿ ಬಂತು ಅಂದರೆ ರೆಕಾರ್ಡಿಂಗ್ಸ್ ಕಂಪ್ಲೀಟ್ ಇರುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ರೆಕಾರ್ಡಿಂಗ್ಸ್ ಇರುತ್ತೆ ಅಂತ. ಬಟ್ ನಾನು ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಹೇಳೋದು, ರೆಕಾರ್ಡಿಂಗ್ ಸಿಗುತ್ತೆ. ನಾನು ಹೆಂಗೂ ಅಕಸ್ಮಾತ್ ನಾನು ಅಟೆಂಡ್ ಮಾಡಿಲ್ಲ ಅಂದ್ರೂ ರೆಕಾರ್ಡಿಂಗ್ ಸಿಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ದಯವಿಟ್ಟು ಒಂದು ಹೇಳ್ತೀನಿ, ರೆಕಾರ್ಡಿಂಗ್ಸು ಎಷ್ಟೊಂದು ಸಿಗುತ್ತೆ ನಿಮಗೆ. ಯೂಟ್ಯೂಬ್ಗೆ ಹೋಗ್ಬಿಟ್ರೆ ತುಂಬ ರೆಕಾರ್ಡಿಂಗ್ಸ್ ಇರುತ್ತೆ, ಬೇರೆ ಬೇರೆ ಎಲ್ಲ ಇನ್ಸ್ಟಿಟ್ಯೂಟ್ ಅವ್ರದ್ದು ಸಿಗುತ್ತೆ. ಬಟ್ ಒಂದು ಹೇಳ್ತೀನಿ, ಯಾವತ್ತೂ ಅಷ್ಟೇ, ನನ್ನ ಕ್ಲಾಸ್ ಅಂತಲೇ ಅಲ್ಲ, ಯಾವುದೇ ಕ್ಲಾಸ್ ಆಗಲಿ ಆದಷ್ಟು ಲೈವ್ ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ನಾನು ಹೇಳ್ತಾ ಇರೋದು ಎಲ್ರಿಗೂ ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ ನಾನು ಹೇಳಕ್ಕೆ ಬರೋಲ್ಲ. ಕೆಲವ್ರಿಗೆ ನೈಟ್ ಶಿಫ್ಟ್ಸ್ ಇರುತ್ತೆ ಪಾಪ, ಅಂಥವ್ರು ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಈ ಟೈಮಿಂಗ್ಸು ಆಲ್ಮೋಸ್ಟ್ ಎಲ್ಲರಿಗೂ ಒಪ್ಪಿಗೆ ತೊಗೊಂಡೇ ನಾನು ಸ್ಟಾರ್ಟ್ ಮಾಡಿರೋದು. ಆದಷ್ಟು ಲೈವ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ. ಯಾಕಂದರೆ ಕೆಲವು ಟೈಮ್ ಅಕಸ್ಮಾತ್ ಬೇರೆ ಏನೋ ಕೆಲಸ ಬರ್ಬೋದು, ಅಂಥ ಟೈಮಲ್ಲಿ ಲೈವ್ ಬರೋಕ್ಕಾಗಲ್ಲ. ಅಂಥ ಟೈಮಲ್ಲಿ ರೆಕಾರ್ಡಿಂಗ್ಸ್ ಓಕೆ. ಬಟ್ ಆದಷ್ಟು ನಾನು ಹೇಳೋದು ರೆಕಾರ್ಡಿಂಗ್ಸ್ಗಿಂತ ಲೈವ್ ಕ್ಲಾಸಸ್ಗೆ ಬಂದರೆ ಒಳ್ಳೆಯದು. ಅದಾದಮೇಲೆ ನೀವು ರೆಕಾರ್ಡಿಂಗ್ಸ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಲ್ತ್ಕೋಬೋದು. ಓಕೆನಾ, ಫಸ್ಟ್ ಥಿಂಗ್ ಇದು. ನೆಕ್ಸ್ಟ್
ಹೆಂಗು ರೆಕಾರ್ಡಿಂಗ್ಸ್ ಕೊಡ್ತೀನಿ. ರೆಕಾರ್ಡಿಂಗ್ಸ್ ಆರ್ ಅವೈಲಬಲ್ ಇನ್ ವೆಬ್ಸೈಟ್. ಆಯ್ತಾ, ದಯವಿಟ್ಟು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಕ್ ಆಗಲ್ಲ, ಸೊ ಹಂಗಾಗಿ ಇಂಗ್ಲಿಷಲ್ಲಿ ಟೈಪ್ ಮಾಡ್ತೀನಿ. ಏನಂದ್ರೆ ವೆಬ್ಸೈಟ್ ಅಲ್ಲಿ ನಮ್ಮ ರೆಕಾರ್ಡಿಂಗ್ಸ್, ಪ್ರತಿ ದಿನದ್ದು ರೆಕಾರ್ಡಿಂಗ್ಸ್ ಅನ್ನ ಅಲ್ಲಿ ನಾನು ಹಾಕಿರ್ತೀನಿ. ಓಕೆ, ರೈಟ್. ಸೊ ಮೆಟೀರಿಯಲ್ಸ್, ನೋಟ್ಸ್, ಆಯ್ತಾ, ಅಸೈನ್ಮೆಂಟ್ಸ್, ಅದು ಅದೇ ವೆಬ್ಸೈಟ್ ಅಲ್ಲಿ ತೋರಿಸ್ದಲ್ಲ, ಅದೇ ವೆಬ್ಸೈಟ್ ಅಲ್ಲಿ ಇರುತ್ತೆ, ಅದು ಕೂಡ ಅಲ್ಲೇ ಇರುತ್ತೆ. ಸರಿನಾ? ರೈಟ್. ನೆಕ್ಸ್ಟ್ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ ಅನ್ನ ನಾನು ಮಾಡ್ತೀನಿ. ಅದು ಬಿಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಜೆಕ್ಟ್ಸ್ ಬೇಕು ಅಂತಂದ್ರೆ ನನ್ನ ಹತ್ರ ಒಂದಷ್ಟು ಡೇಟಾ ಸೆಟ್ಸ್ ನಿಮ್ಗೆ ಅಲ್ಲಿ ತೋರಿಸ್ದೆ, ಅಲ್ಲಿ ಒಂದಷ್ಟು ಡೇಟಾ ಸೆಟ್ ಇರುತ್ತಲ್ಲಿ. ಮಾಡ್ತೀನಿ. ಇಲ್ಲಿ ನಿಮ್ಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಲ್ಲ ನೋಡಿ, ಈ ಡೇಟಾ ಸೆಟ್ಸ್ ಎಲ್ಲ ನಾನು ಇಟ್ಟಿರ್ತೀನಿ. ನಿಮಗೆ ಯಾವ ಪ್ರಾಜೆಕ್ಟ್ ಬೇಕೋ ಅದನ್ನು ತಗೊಂಡು ನೀವು ವರ್ಕ್ ಮಾಡ್ಬೋದು. ಬಟ್ ನಾನು ನಿಮಗೆ ಒಂದು ಪ್ರಾಜೆಕ್ಟ್, ಕಂಪ್ಲೀಟ್ ಪ್ರಾಜೆಕ್ಟ್ ಅನ್ನು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ರೈಟ್. ನೆಕ್ಸ್ಟ್ ಬಂದು ಡೌಟ್ಸ್. ಮೈಕ್ ಆಪ್ಷನ್ಸ್ ಅನ್ನ ಕ್ಲಾಸ್ ಅವರ್ಸ್ ಅಲ್ಲಿ ನಾನು ಕೊಡಲ್ಲ. ಅದಾದ್ಮೇಲೆ ಏನ್ ಮಾಡ್ತೀನಿ, ಕ್ಲಾಸಸ್ 1 hour ಇಲ್ಲ 1 hour 15 minutes ತಗೊಳ್ಳೋಣ. ಇನ್ನೊಂದು 10-15 ನಿಮಿಷ ನಾವು ಡೌಟ್ಸ್ ಅಥವಾ ಡಿಸ್ಕಷನ್ಗೆ ಅಂತ ಇಟ್ಕೊಳ್ಳೋಣ. ಸೊ ಏನಾಗುತ್ತೆ ಅಂದ್ರೆ ನಿಮಗೂ ಕೂಡ ಒಂದು ಇಂಟ್ರಾಕ್ಷನ್ಗೆ ಟೈಮ್ ಸಿಗುತ್ತೆ. ನಾನು ಬರೀ ಪಾಠ ಮಾಡ್ಕೊಂಡು ನಾನು ಮುಗಿಸ್ಕೊಂಡು ಹೊರಟೋಗ್ಬಿಟ್ರೆ ನಿಮಗೆ ಮಾತಾಡೋದಕ್ಕೆ ಅವಕಾಶ ಸಿಗಲ್ಲ. ನಾನು ಯಾತಕ್ಕೆ ಮೈಕನ್ನು ಆಫ್ ಮಾಡ್ತೀನಿ ಅಂತಂದ್ರೆ, ಈ ರೆಕಾರ್ಡಿಂಗ್ಸ್ ಅನ್ನ ನಾನು ನಿಮಗೆ ಕೊಡಬೇಕು. ರೆಕಾರ್ಡಿಂಗ್ಸ್ ಕೊಟ್ಟಾಗ ಒಂದಷ್ಟು ಬೇರೆ ಬೇರೆ ವಾಯ್ಸ್ಗಳು, ಅಥವಾ ನೀವು ನನ್ನ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೇಳಿದಾಗ ಕಂಪ್ಲೀಟ್ ಆ ಸ್ಕಿಲ್ಸ್ ಏನಿರುತ್ತೆ, ನಾವು ಏನ್ ಚಾಪ್ಟರ್ ಮಾಡ್ತಾ ಇರ್ತೀವಿ, ಸಬ್ಜೆಕ್ಟ್ ಏನ್ ಮಾಡ್ತಾ ಇರ್ತೀವಿ, ಅದು ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾನು ಮಧ್ಯದಲ್ಲಿ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ. ಬಟ್ ನಿಮಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಒಂದು ನೋಟ್ ಪ್ಯಾಡ್ ಅಲ್ಲಿ ಬರೆದಿಟ್ಕೊಳ್ಳಿ. ಲಾಸ್ಟ್ ಅಲ್ಲಿ ನಾವು ಅದನ್ನ ಡಿಸ್ಕಸ್, ಏನಿದೆ ನಾವು ಟೈಮ್ ತಗೊಂಡಿರ್ತೀವಿ, ಒಂದು 10-15 minutes ಅಲ್ಲಿ ಡಿಸ್ಕಷನ್ ಮಾಡ್ಬೋದು. ಏನೇ ಡೌಟ್ಸ್ ಇದ್ರೆ ನಾನು ಕೇಳಿ, ನಾನು ಮುಗಿಸ್ಕೊಡ್ತೀನಿ. ಇನ್ ಕೇಸ್ ಇವನ್ ಸ್ವಲ್ಪ ಟೈಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನಾವು ಕೆಲಸ ಮುಗಿಸ್ಕೊಂಡು ಬಂದಿರ್ತೀವಿ. ಸೊ ಹಂಗಾಗಿ ಟೈಮ್ ಇರುತ್ತೆ, ನಿಧಾನಕ್ಕೆ ನಾವು ಬೇಕಾದ್ರೆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ? ರೈಟ್. ನೆಕ್ಸ್ಟ್, ಸಿಸ್ಟಮ್ ಇಲ್ಲ, ನನ್ನ ಹತ್ರ ಸಿಸ್ಟಮ್ ಇಲ್ಲ, ನಾನು ಬರೀ ಮೊಬೈಲಲ್ಲಿ ಈ ಒಂದು ಟ್ರೈನಿಂಗ್ ಅನ್ನ ನೋಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಬೇಕು, ಏನ್ ಮಾಡ್ಬೇಕು ಸರ್? ಇದು ನಿಮಗೆ ಸಂಬಂಧಪಟ್ಟಿದ್ದು, ನಾನು ಅದನ್ನ ಏನು ಮಾಡೋಕ್ಕಾಗಲ್ಲ. ಸೊ ನೀವು ದಯವಿಟ್ಟು ಆದಷ್ಟು ಸಿಸ್ಟಮ್ ಇದ್ರೆ ಒಳ್ಳೇದು ಪ್ರಾಕ್ಟೀಸ್ ಮಾಡೋದಕ್ಕೆ. ಆಯ್ತಾ, ಸಿಸ್ಟಮ್ ಇದ್ರೆ ಖಂಡಿತ ಒಳ್ಳೇದು. ನಾನು ಬರೀ ಪ್ರಾಕ್ಟಿಕಲ್ಸ್ ಇಲ್ಲದೆ ನಾನು ಬರೀ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ನಾನು ಕಲ್ತ್ಕೋತೀನಿ ಅಂದ್ರೆ ಇವೆಲ್ಲ ಕಲಿಯೋದು ತುಂಬಾ ಕಷ್ಟ. ಓಕೆನಾ? ಸೊ ಹಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಆದಷ್ಟು ನೀವು ಈ ಏನು ಸಿಸ್ಟಮ್ ಇರ್ಬೇಕು ಆಕ್ಚುಲಿ. ಆಯ್ತಾ, ನಾನು ಪಾಠ ಮಾಡ್ಬೇಕಾದ್ರೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಪಾಠ ಮಾಡ್ಬೇಕಾದ್ರೆ ಮೊಬೈಲಲ್ಲೇ ನೋಡ್ಕೊಳ್ಳಿ, ಪರವಾಗಿಲ್ಲ, ಸಿಸ್ಟಮ್ ಅಲ್ಲೇ ಇರಬೇಕು ಅಂತಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಸಿಸ್ಟಮ್ ಇರಬೇಕು, ಅದು ನೀವು ಪ್ಲಾನ್ ಮಾಡ್ಕೋಬೇಕು. ಓಕೆ, ರೈಟ್. ಸೊ ಇವಾಗ ಕೋರ್ಸ್ ಎಲ್ಲಿದೆ, ರೆಕಾರ್ಡಿಂಗ್ಸ್ ಎಲ್ಲಿದೆ, ಯಾವ ರೀತಿ ಟ್ರೈನಿಂಗ್ ಲಿಂಕ್ ಸಿಗುತ್ತೆ ನಿಮ್ಗೆ, ಇದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಬಂದು, ಸಪೋಸ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇನ್ನೂ ಹುಡುಕ್ತಾ ಇದ್ದಾರೆ, ಕ್ಲಾಸಸ್ ಬರಬೇಕು ಅಂತಿದ್ರೆ ದಯವಿಟ್ಟು ಅಂಥವ್ರಿಗೆ ಶೇರ್ ಮಾಡಿ. ಬಟ್ ಫೋರ್ಸ್ ಮಾಡಬೇಡಿ. ಆಯ್ತಾ, ಅವರು ಬಂದ್ರೆ ಬರಲಿ, ಇಲ್ಲಾಂದ್ರೂ ತೊಂದರೆ ಇಲ್ಲ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಇಲ್ಲಿ ನಾನು ಕಂಪ್ಲೀಟ್ ಆಗಿ ಕಮರ್ಷಿಯಲ್ ಮಾರ್ಕೆಟಿಂಗ್ ಮಾಡಲ್ಲ. ನಾನು ಕಂಪ್ಲೀಟ್ ಕ್ಲಾಸಸ್ ಅಷ್ಟೇ ನಾನು ಮಾಡೋದು. ಹಂಗಾಗಿ ಯಾರಿಗಾದ್ರೂ ಇದು ಅನುಕೂಲ ಆಗುತ್ತೆ ಅಂದ್ರೆ ದಯವಿಟ್ಟು ಅಂಥವ್ರಿಗೆ ತಿಳಿಸಿ, ಅವ್ರು ಬಂದು ಕಲ್ತ್ಕೊಳ್ಳಿ. ನಮಗೂ ಸಂತೋಷ. ಅಕಸ್ಮಾತ್ ಏನಾದರೂ ಇದರಿಂದ ಒಳ್ಳೇದಾಗಿ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಸಂತೋಷ ಸಿಗುತ್ತೆ. ಓಕೆ, ರೈಟ್. ಸೊ ಇವಾಗ ನಾನು ನಿಮ್ಗೆ ಇದು ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಕಡೆಗೆ ಗಮನ ಕೊಡೋಣ. ನಾವು ಇವಾಗ ಕಲಿತಾ ಇರ್ತಕ್ಕಂಥ ಕೋರ್ಸ್ ಏನಿದೆ, ಸ್ಕಿಲ್ಸ್ ಅಥವಾ ನಾಲೆಜ್ ಏನಿದೆ, ಅದು ಬಂದು ಪವರ್ BI. ಬಟ್ ಇದನ್ನು ನಾವು ಕನ್ನಡದಲ್ಲಿ ಕಲಿತಾ ಇದ್ದೀವಿ. ಯಾರಾದ್ರೂ ಅಕಸ್ಮಾತ್ ಆಗಿ ಕನ್ನಡದಲ್ಲಿ ಕಲ್ತ್ರೆ ನಮ್ಗೆ ಕೆಲಸ ಸಿಗಲ್ಲ, ಕನ್ನಡದಲ್ಲಿ ಕಲಿಯೋದ್ರಿಂದ ನಮ್ಗೆ ಅನುಕೂಲ ಆಗಲ್ಲ ಅನ್ನೋರು ಯಾರನ್ನ ಇದ್ರೆ ದಯವಿಟ್ಟು ಅದನ್ನ ನಿಮ್ಮ ತಲೆಯಿಂದ ತೆಗೆದ್ಬಿಡಿ. ಟೆಕ್ನಾಲಜಿಗೆ ಲ್ಯಾಂಗ್ವೇಜ್ ಇಲ್ಲ.
ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ಕಲಿಬೋದು. ಬಟ್ ಇಂಗ್ಲಿಷ್ ಯಾವಾಗ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ತುಂಬಾ ಜನಕ್ಕೆ ನಾನು ಪ್ರತಿ ಒಂದು ಕೋರ್ಸಸ್ ನಾನು ಸ್ಟಾರ್ಟ್ ಮಾಡೋದ್ರಲ್ಲೂ ಒಂದೇನು ಹೇಳ್ತೀನಿ ಅಂದ್ರೆ, ತುಂಬಾ ಜನಕ್ಕೆ ಕನ್ನಡದಲ್ಲಿ ಮಾತಾಡ್ಬಿಟ್ರೆ MNC ಕಂಪ್ನಿಯಲ್ಲಿ ನಮ್ಮ ಬಗ್ಗೆ ಏನ್ ತಿಳ್ಕೊಂತಾರೋ ಅಂತ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಲ್ಯಾಂಗ್ವೇಜ್ ಬರೀ ಕಮ್ಯುನಿಕೇಶನ್ಗೆ ಅಷ್ಟೇ. ಅದ್ರಲ್ಲಿ ಯಾವುದೇ ರೀತಿಯಾದ ಸ್ಟೇಟಸ್ ಇರಲ್ಲ. ಕನ್ನಡದಲ್ಲಿ ಮಾತಾಡಿದ ತಕ್ಷಣ ನೀವೇನು ತುಂಬಾ ಕೆಳಗಡೆ ಹೋಗ್ಬಿಡಲ್ಲ. ನಾನು ನಿಜಕ್ಕೂ 15ರಿಂದ 16 ವರ್ಷ ನಾನು ಆಕ್ಚುಲಿ IT ಫೀಲ್ಡಲ್ಲೇ ಕೆಲಸ ಮಾಡಿದ್ದೀನಿ. ಯಾವತ್ತಿಗೂ ನಾನು ಎಲ್ಲಾ ಹುಡುಗರ ಹತ್ರನು ಆದಷ್ಟು ತುಂಬಾ ಜನ ಕನ್ನಡನೂ ಕಲಿಸಿದ್ದೀನಿ. ಕನ್ನಡದಲ್ಲೇ ನಾನು ಮಾತಾಡ್ತಿದ್ದೆ. ಎಲ್ಲಿ ಇಂಗ್ಲಿಷಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ನಾವು ಇಂಗ್ಲಿಷಲ್ಲಿ ಮಾತಾಡ್ತೀವಿ. ಆಯ್ತಾ? MNC ಕಂಪ್ನಿಲಿ ಹೋಗಿದ ತಕ್ಷಣ ಇಂಗ್ಲಿಷಲ್ಲೇ ಮಾತಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ಒಂದು MNC ಕಂಪ್ನಿಗೆ ಹೋಗೋಕ್ಕೂ ಮುಂಚೆ ಇದೇ ನನ್ನ ತಲೆಯಲ್ಲೂ ಇದ್ದಿದ್ದು. ಯಾಕಂದ್ರೆ ನನಗೂ ಸ್ವಲ್ಪ ಇಂಗ್ಲಿಷ್ ಅಷ್ಟೊಂದು, ನಾನು ಇಂಗ್ಲಿಷ್ ಮೀಡಿಯಂ ಓದಿದ್ರು ಕೂಡ ನಮಗೂ ಏನು ಅಷ್ಟೊಂದು ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಇವಾಗಲೂ ಏನು ಅಷ್ಟೊಂದೇನು ಬರಲ್ಲ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಇಂಗ್ಲಿಷ್ ಬಂದು ನಮ್ಮ ಮದರ್ ಟಂಗ್ ಅಲ್ಲ. ಆಯ್ತಾ? ನಿಮ್ಗೆ ಅಕಸ್ಮಾತ್ ಏನಾದರೂ ಇಂಗ್ಲಿಷ್ ಸರಿಯಾಗಿ ಬರ್ತಿಲ್ಲ ಅಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಆದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು. ಆಯ್ತಾ? ಆಮೇಲೆ ತುಂಬಾ ಜನ ನಾವು ಕನ್ನಡದವರು, ನಾವು ಕನ್ನಡದ ಬಗ್ಗೆ ನಾವು ಹೋರಾಡಬೇಕು, ನಾವು ಕನ್ನಡ ಅದ್ರ ಬಗ್ಗೆ ನಾವು ಒಲವಿಟ್ಕೋಬೇಕು ಅಂತ. ದಯವಿಟ್ಟು ಕನ್ನಡನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾತಾಡಿ, ಕನ್ನಡನ ಕಲಿಸಿ, ನಾನು ಒಪ್ಕೋತೀನಿ. ಅದ್ರ ಜೊತೆ ಇಂಗ್ಲಿಷ್ ಕೂಡ ದಯವಿಟ್ಟು ಕಲ್ತ್ಕೊಳ್ಳಿ. MNC ಕಂಪ್ನಿಯಲ್ಲಿ ಇಂಗ್ಲಿಷ್ ಅವಶ್ಯಕತೆ ಇದೆ. ಆಯ್ತಾ? ಯಾವಾಗ ಅಂದ್ರೆ ಕ್ಲೈಂಟ್ ಜೊತೆ ಮಾತಾಡ್ಬೇಕಾದ್ರೆ ಖಂಡಿತವಾಗಿ ನೀವು ಇಂಗ್ಲಿಷಲ್ಲೇ ಮಾತಾಡಬೇಕು. ಯಾಕಂದ್ರೆ ಅವರು ಬೇರೆ ದೇಶದವ್ರು ಇರ್ತಾರೆ. ನಾವು ಕನ್ನಡದವರು, ನಾವು ಕನ್ನಡದಲ್ಲೇ ಮಾತಾಡ್ತೀನಿ ಅಂತಂದ್ರೆ ಅದು ತುಂಬಾ ತಪ್ಪು. ಕನ್ನಡದ ಬಗ್ಗೆ ಪ್ರೀತಿ ಇರಬೇಕು, ಫೈನ್. ಆದ್ರೆ ಕನ್ನಡದಲ್ಲಿ ಕಲಿಯೋದ್ರಿಂದ ನಮ್ಗೆ ಕೆಲಸ ಸಿಗಲ್ಲ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ದಯವಿಟ್ಟು ಅದನ್ನ ತೆಗೆದ್ಬಿಡಿ. ಕನ್ನಡದಲ್ಲೇ ಕಲ್ತ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಫೆಲೋಸ್ ಯಾರಿರ್ತಾರೆ, ನಿಮ್ಮ ಟೀಮ್ ಮೇಟ್ಸ್ ಯಾರಿರ್ತಾರೆ, ಅವ್ರ ಜೊತೆ ಅಕಸ್ಮಾತ್ ಕನ್ನಡ ಬರಲ್ಲ ಅಂದ್ರೆ ಇಂಗ್ಲಿಷಲ್ಲೇ ಮಾತಾಡಿ, ಏನೂ ತೊಂದರೆ ಇಲ್ಲ. ನಾನು ತುಂಬಾ ಕಡೆ ನೋಡಿದ್ದೀನಿ, ಯಾರೋ ಟೂರಿಸ್ಟ್‌ಗಳು ಬಂದಿರ್ತಾರೆ, ಅವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡ್ತಾರೆ, ನೀವು ಕನ್ನಡದಲ್ಲೇ ಮಾತಾಡಬೇಕು ಅಂತ. ಆ ಥರ ಆಗಲ್ಲ. ಇನ್ನೂ 5, 6 ವರ್ಷ, 10 ವರ್ಷ ಎಲ್ಲ ಇರ್ತಾರಲ್ಲ, ಅಂಥವ್ರು ಕನ್ನಡ ಕಲ್ತಿಲ್ಲ ಅಂದ್ರೆ ನಮಗೂ ಬೇಜಾರಾಗುತ್ತೆ. ಅಂಥವ್ರನ್ನ ಕಲಿಸ್ಬೇಕು. ರೈಟ್? ಸೊ ನಾನಿಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು, ತುಂಬಾ ಜನ ಆಕ್ಚುಲಿ ಹಂಗೆ ಹೇಳ್ತಾರೆ, ಕನ್ನಡದಲ್ಲಿ ಕಲ್ತಿದ ತಕ್ಷಣ ಕೆಲಸ ಸಿಗಲ್ಲ ಅಂತ. ಆ ಒಂದು ಕಾರಣಕ್ಕೆ ಈ ಒಂದು ಟಾಪಿಕ್ ಅನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನ ನಿಮ್ಮ ತಲೆಯಿಂದ ತೆಗೆದ್ಬಿಡಿ. ಕಂಪ್ಲೀಟ್ ಆಗಿ ನಿಮ್ಗೆ ಟೆಕ್ನಿಕಲಿ ಕನ್ನಡದಲ್ಲೇ ಹೇಳ್ಕೊಡೋ ಜವಾಬ್ದಾರಿ ನಂದು. ಓಕೆ? ರೈಟ್. ಸೊ ಇವಾಗ ನಾವು ಕಲಿತಾ ಇರ್ತಕ್ಕಂಥದ್ದು ಪವರ್ BI. ಪವರ್ BIನ ನಾವು ಕನ್ನಡದಲ್ಲಿ ಕಲಿತಾ ಇದ್ದೀವಿ. ಇನ್ ಡೆಪ್ತ್ ಆಗಿ ನಾವು ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಳೋಣ. ಓಕೆ? ರೈಟ್. ಇವಾಗ ಫಸ್ಟ್ ಆಫ್ ಆಲ್ ನಾವು ಪವರ್ BIಯಲ್ಲಿ ವರ್ಕ್ ಮಾಡೋಕೆ ಮುಂಚೆ ಏನೆಲ್ಲ ನನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಈ ಕಂಪ್ನೀಸ್ಗಳಲ್ಲಿ ಕೆಲವೊಂದು ರಿಪೋರ್ಟ್ಸ್ ಅನ್ನ ಮಾಡಬೇಕು. ರಿಪೋರ್ಟ್ಸ್ ಮಾಡಬೇಕು. ರಿಪೋರ್ಟ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೋಣ. ನಾವೆಲ್ಲ IPL ಮ್ಯಾಚ್ ನೋಡ್ತೀವಿ, ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ. ಈ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ನೀವು ತುಂಬಾ ಈ ಸ್ಕೋರ್ಸ್‌ಗಳೆಲ್ಲ ಚಾರ್ಟ್ ತರ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಬ್ಯಾಟ್ಸ್‌ಮನ್ ನಿಂತಿರ್ತಾನೆ. ಅವನು ಎಷ್ಟು ಸ್ಕೋರ್ ಮಾಡಿರ್ತಾನೆ ಅಂತ ಟೋಟಲ್ ಸ್ಕೋರ್ ಬರುತ್ತೆ. ಸಡನ್ ಆಗಿ ಒಂದು ಪೈ ಚಾರ್ಟ್ ಬರುತ್ತೆ ಸರ್ಕಲ್ ಆಗಿ. ಆ ಸರ್ಕಲ್ ಅಲ್ಲಿ ಎಷ್ಟು 1 ಇದೆ, ಎಷ್ಟು ಡಾಟ್ ಇದೆ, ಎಷ್ಟು 2 ಇದೆ, 3 ಇದೆ, 4 ಇದೆ, 6 ಇದೆ, ಈ ರೀತಿ ನಮ್ಗೆ ಒಂದು ಪೈ ಚಾರ್ಟ್ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಗೆ ಈಸಿಗೆ ಅರ್ಥ ಆಗ್ಬಿಡುತ್ತೆ. ಅಂದ್ರೆ ಇವನ್ ಸ್ಕೋರ್ ಎಷ್ಟು, ಇವನ್ ಯಾವ ರೀತಿ ಸ್ಕೋರ್ ಮಾಡಿದಾನೆ ಅಂತ. ಮತ್ತೆ ಇನ್ನೊಂದು ಚಾರ್ಟ್ ಬರುತ್ತೆ, 2 ಟೀಮ್‌ನ ಒಂದು ಕಂಪ್ಯಾರಿಸನ್ ಬರುತ್ತೆ. ಒಂದು ಲೈನ್ ಚಾರ್ಟ್ ಬರುತ್ತೆ. ಆ ಲೈನ್ ಚಾರ್ಟ್ ಅಲ್ಲಿ ಕೆಲವೊಂದು ಡಾಟ್ಸ್ ಇರುತ್ತೆ. ಸೊ ಇದನ್ನ ನೋಡಿದಾಗ ಸ್ಕೋರ್ಸ್ ಹೆಂಗ್ ಹೋಗ್ತಾ ಇದೆ ಅಂತ ಈಸಿಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಮಾಡೋದಕ್ಕೆ ಡೈರೆಕ್ಟ್ ಆಗಿ ಏನು ಕೈಯಲ್ಲಿ ಬರೆಯೋದು ಅಥವಾ ಒಂದು ಇಮೇಜ್ ಅಥವಾ ಏನೋ ಜನರೇಟ್ ಮಾಡಕ್ಕಾಗಲ್ಲ. ಇದೆಲ್ಲ ಬರೋದೇ ನಮಗೆ ಡೇಟಾ ಇಂದ. ಓಕೆ? ಡೇಟಾ ಅಂದ್ರೆ ಇನ್ಫಾರ್ಮೇಶನ್. ಸೊ ಈ ಇನ್ಫಾರ್ಮೇಶನ್ ಏನಿದೆಯಲ್ಲ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್. ಯಾತಕ್ಕೆ ಅಂದ್ರೆ ನಮಗೆ ಈ ಡೇಟಾ ಇಂದಲೇ ಎಲ್ಲ ಪ್ರತಿಯೊಂದು ರಿಪೋರ್ಟ್ಸ್ ಆಗಿರ್ಬೋದು, ಎಲ್ಲಾ ರಿಪೋರ್ಟ್ಸ್ ಅನ್ನು ಜನರೇಟ್ ಮಾಡಿ ಡ್ಯಾಶ್ಬೋರ್ಡ್ಸ್ ಆಗಿರ್ಬೋದು, ಇದೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಫಸ್ಟ್ ಬರೋದೇ ಡೇಟಾ. ಈ ಡೇಟಾನ ನಾನು ಒಂದು ಕಡೆ ಸ್ಟೋರ್ ಮಾಡಿ ಇಡಬೇಕಾಗುತ್ತೆ. ಸ್ಟೋರ್ ಮಾಡಿ ಇಡೋದು ಅಂದ್ರೆ ಏನೋ ಗಂಟು ಮೂಟೆ ಕಟ್ಬಿಟ್ಟು ಒಂದು ಮೂಟೆ ತರ ಕಟ್ಬಿಟ್ಟು ಇಟ್ಬಿಡಕ್ಕಾಗಲ್ಲ. ಮೊದಲೆಲ್ಲ ಏನ್ ಮಾಡ್ತಾ ಇದ್ವಿ, ಒಂದು ಬುಕ್ಕಲ್ಲಿ ಬರಿತಾ ಇದ್ವಿ, ಒಂದು ಪೇಪರಲ್ಲಿ ಬರಿತಾ ಇದ್ವಿ. ಇದನ್ನೆಲ್ಲ ಬರ್ದ್ಬಿಟ್ಟು ಏನ್ ಮಾಡೋರು ಅಂದ್ರೆ ಫೈಲ್ ತರ ಮಾಡ್ಬಿಟ್ಟು ಒಂದು ಗಂಟು ಮೂಟೆ ಕಟ್ಟಿ ಒಂದ್ ಕಡೆ ಇಟ್ಬಿಡೋರು.
ಒಂದು ಡೇಟಾ ಅಕಸ್ಮಾತ್ ಏನಾದರೂ ಒಬ್ಬ ಎಂಪ್ಲಾಯ್ ಡೀಟೇಲ್ಸ್ ಬೇಕು ಅಂತಂದ್ರೆ ಎಲ್ಲ ಫೈಲ್ಸ್ ತೆಗೆದು ಅದರಷ್ಟು ಧೂಳು ಹಿಡ್ಕೊಂಡು ಅದೆಲ್ಲ ನೀವು ತಗೊಂಬಂದು ಇಟ್ಕೋಬೇಕು. ಇವಾಗ ಹಂಗಲ್ಲ. ಎಲ್ಲ ಏನಾಗುತ್ತೆ ಅಂದ್ರೆ ಒಂದು ಸಾಫ್ಟ್ ಕಾಪಿ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡಿರ್ತಾರೆ. ಅದು ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಸರ್ವರ್ ಆಗಿರ್ಬೋದು, ಏನೇ ಆಗಿರ್ಬೋದು. ನಾವೇನ್ ಸ್ಟೋರ್ ಮಾಡ್ತೀವಲ್ಲ ಅದು ಡೇಟಾ ಬೇಸಲ್ಲಿ ಸ್ಟೋರ್ ಮಾಡ್ತೀವಿ. ಡೇಟಾ ಬೇಸಲ್ಲಿ ಯಾಕೆ ಸ್ಟೋರ್ ಮಾಡಬೇಕು? ನಮ್ಮ ಹಾರ್ಡ್ ಡಿಸ್ಕ್ ಅಲ್ಲೇ ಸ್ಟೋರ್ ಮಾಡಬಹುದಲ್ವಾ? ನಿಮಗೆ ಡೇಟಾನ ಆರ್ಗನೈಸ್ಡ್ ವೇಯಲ್ಲಿ ಸ್ಟೋರ್ ಮಾಡಬೇಕು. ಡೇಟಾ ಬೇಸ್ ಅಂದ್ರೆ ಸ್ಟೋರಿಂಗ್ ಡೇಟಾ ಇನ್ ಆರ್ಗನೈಸ್ಡ್ ವೇ. ಏನದು ಆರ್ಗನೈಸ್ಡ್ ವೇ ಅಂದ್ರೆ? ಆರ್ಗನೈಸ್ಡ್ ವೇ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಅಕಸ್ಮಾತ್ ಡೇಟಾ ಏನಾದ್ರು ಬೇಕು ಅಂತಂದ್ರೆ ಇಂಥ ಕಡೆ ಇದೆ ಅಂತ ಹಂಗೆ ತಗೋಬಹುದು ಈಸಿಯಾಗಿ, ಫಾಸ್ಟ್ ಆಗಿ. ಸೊ ಈ ಡೇಟಾ ಏನಿದೆಯಲ್ಲ, ಒಂದು ಡೇಟಾ ಬೇಸಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ಜಸ್ಟ್ ಒಂದು ಓವರ್ ಆಲ್ ನಮ್ಗೆ ಹೇಳ್ತಾ ಇರೋದು, ಈ ಡೇಟಾ ಸುಮ್ಮನೆ ಹಂಗೆ ಸ್ಟೋರ್ ಮಾಡಲ್ಲ. ಅದು ಒಂದು ಟೇಬಲ್ ಇರುತ್ತೆ, ಮತ್ತೆ ಅದಕ್ಕೊಂದಷ್ಟು ಏನೋ ಬೇರೆ ಬೇರೆ ಎಲ್ಲ ಟೆಕ್ನಿಕಲಿ ಬೇರೆ ಇರುತ್ತೆ. ಅದನ್ನ ಆಮೇಲೆ ನೋಡೋಣ ಪ್ರಾಕ್ಟಿಕಲ್ ಆಗಿ. ಈಗ ನಿಮ್ಗೆ ಜಸ್ಟ್ ಪವರ್ ಬಿ ನಾನು ಯಾಕೆ ಕಲಿಬೇಕು ಅಂತ ಅಷ್ಟೇ ನೀವು ತಿಳ್ಕೋಬೇಕು. ಸೊ ಡೇಟಾ ಬೇಸ್ ಒಂದು ಡೇಟಾನ ಒಂದು ಆರ್ಗನೈಸ್ಡ್ ವೇಯಲ್ಲಿ ಸ್ಟೋರ್ ಮಾಡಬೇಕು ಅಂದ್ರೆ ನಾನು ಡೇಟಾ ಬೇಸ್ ಯೂಸ್ ಮಾಡ್ತೀನಿ, ರೈಟ್? ಓಕೆ. ಇದ್ರಲ್ಲಿರ್ತಕ್ಕಂಥ ಡೇಟಾನ ನಾನು ಏನು ಮಾಡಬೇಕು? ರಿಪೋರ್ಟ್ಸ್ ಮಾಡಬೇಕು ಅಂತಂದ್ರೆ ನಾನು ಫಸ್ಟ್ ಮಾಡಬೇಕಾಗಿರೋದು ಅದರಲ್ಲಿರೋ ಡೇಟಾನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಸ್ಟಡಿ ಆಫ್ ಡೇಟಾ ಅಂತ ಕರಿತೀವಿ. ಡೇಟಾನ ಸ್ಟಡಿ ಮಾಡಬೇಕು ಅಂತಂದ್ರೆ ನಾವಿವಾಗ ಒಂದು ಬುಕ್ ತಗೋತೀವಿ, ಆ ಬುಕ್ಕನ್ನು ಓದ್ತೀವಿ. ಆ ಬುಕ್ ಓದ್ದಾಗಲೇ ಗೊತ್ತಾಗೋದು ಅದ್ರಲ್ಲಿ ಏನು ಕತೆ ಇದೆ ಅಂತ, ಅದ್ರಲ್ಲಿ ಏನು ಇನ್ಫಾರ್ಮೇಶನ್ ಇದೆ ಅಂತ. ಅದೇ ರೀತಿ ನಮಗೆ ಸಿಕ್ಕಿರುವಂಥ ಡೇಟಾನ ನಾನು ಫಸ್ಟು ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ಇನ್ ಡೆಪ್ತ್ ಆಗಿ ಎಷ್ಟು ಕಾಲಮ್ಸ್ ಇದೆ, ಯಾವ್ಯಾವ ಕಾಲಮ್ಸ್ ಇದೆ, ಆ ಕಾಲಮ್ಸ್ ಅಲ್ಲಿ ಯಾವ್ಯಾವ ಡೇಟಾ ಟೈಪ್ ಇದೆ. ಏನೋ ಡೇಟಾ ಟೈಪ್ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಬಟ್ ಅದೇ ನೋಡಿ ಟೈಪ್ ಆಫ್ ಡೇಟಾ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಡೇಟಾ ಟೈಪ್ ಬಂದು ಅದೊಂದು ಟರ್ಮಿನಾಲಜಿ. ಟೈಪ್ ಆಫ್ ಡೇಟಾ ಅಂತಂದ್ರೆ ಇದು ಟೆಕ್ಸ್ಟ್ ಇರ್ಬೋದು, ನಂಬರ್ ಇರ್ಬೋದು, ಡೇಟ್ ಇರ್ಬೋದು, ಇಮೇಜಸ್ ಇರ್ಬೋದು. ಸೊ ಈ ರೀತಿ. ಸೊ ಅದು ಕ್ಲಾಸಿಫೈ ಮಾಡಿರ್ತೀವಿ. ಆ ಕಾಲಮ್ ಅಲ್ಲಿ ನಂಬರ್ ಅಂದ್ರೆ ನಂಬರೇ ಇರಬೇಕು. ಏಜ್ ಒಂದು ಕಾಲಮ್ ಇದೆ, ಏಜ್ ಅಂತ, ಅದ್ರಲ್ಲಿ ನಂಬರೇ ಸ್ಟೋರ್ ಆಗಬೇಕು. ಡೇಟ್ ಸ್ಟೋರ್ ಮಾಡೋಕ್ಕಾಗಲ್ಲ, ಟೆಕ್ಸ್ಟ್ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಇದ್ದಾಗ ನಾನು ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ, ಓಕೆನಾ? ಜಸ್ಟ್ ಒಂದು ಎಕ್ಸೆಲ್ ಫೈಲ್ ತಗೋತೀನಿ, ಅದ್ರಲ್ಲಿ ಒಂದಷ್ಟು ಡೇಟಾ ಇದೆ ನಿಮ್ಗೆ ಜಸ್ಟ್ ತೋರಿಸೋದಕ್ಕಷ್ಟೇ. ಓಕೆ, ಇಲ್ಲೊಂದು ಡೇಟಾ ಇದೆ ನೋಡಿ. ಇವಾಗ ಇದು ಒಂದು ಡೇಟಾ, ಇದು ಸ್ಟೋರ್ ಆಗಿದೆ ಅಂತ ಇಟ್ಕೊಳ್ಳೋಣ. ಎಕ್ಸೆಲ್ ಅಲ್ಲಿ ಒಂದು ಡೇಟಾ ಸ್ಟೋರ್ ಆಗಿದೆ. ನಾನೀಗ ನೋಡಿದ್ರೆ ನೋಡಿ, ಇದೆಲ್ಲ ಕಾಲಮ್ ಹೆಡರ್ಸ್. ಈಗ ಇಲ್ಲಿ ಆರ್ಡರ್ ಡೇಟ್ ಅಂತಿದೆ, ಇಲ್ಲಿ ಡೇಟೇ ಸ್ಟೋರ್ ಆಗಬೇಕು. ಯಾರಾದ್ರೂ ಹೋಗ್ಬಿಟ್ಟು ಇಲ್ಲಿ ನೋಡಿ ಈ ರೀತಿ ಡೇಟಾ ಕೊಡ್ತು ಅಂದ್ರೆ ಇದು ಇನ್ವ್ಯಾಲಿಡ್ ಡೇಟಾ, ಇದು ವ್ಯಾಲಿಡ್ ಡೇಟಾ ಅಲ್ಲ. ಯಾಕಂದ್ರೆ ಇದ್ರಲ್ಲಿ ಅಕಸ್ಮಾತ್ ಆಗಿ ನಾನು ಡೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಬರಲ್ಲ. ಪೋಸ್ಟಲ್ ಕೋಡ್ ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲೇನೋ ಪೋಸ್ಟಲ್ ಕೋಡ್, ಇದು ಪೋಸ್ಟಲ್ ಕೋಡ್ ಅಲ್ಲ, ಇದು ತಪ್ಪು. ಸೇಲ್ಸ್ ಅಲ್ಲಿ ನಂಬರ್ ಇದೆ, ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲೇನೋ ಒಂದು ಟೆಕ್ಸ್ಟ್, ಇದು ತಪ್ಪು. ಇಲ್ಲಿ ಹೋಗ್ಬಿಟ್ಟು ಇವಾಗ ಸೇಲ್ಸ್ ಒಂದಷ್ಟು ಬ್ಲಾಂಕ್ ಇದೆ ನೋಡಿ, ಇದೆಲ್ಲ ಬ್ಲಾಂಕ್ ಇದೆ, ಈ ತರ ಇರಬಾರ್ದು. ಇಲ್ಲೇನೋ ಒಂದಷ್ಟು ಸೇಲ್ಸ್ ಆಗಿದೆ, ಯಾಕಂದ್ರೆ ಒಂದು ಆರ್ಡರ್ ರೈಸ್ ಮಾಡ್ತು ಅಂದ್ರೆ ಇಲ್ಲಿ ಸೇಲ್ಸ್ ಇರಲೇಬೇಕು, ಇಲ್ಲಾಂದ್ರೆ ಸುಮ್ಮನೆ ಹೆಂಗ್ ಮಾಡ್ತಾರ ಅವರು. ಸೊ ಈ ರೀತಿ ನಾವು ಡೇಟಾನ ಸ್ಟಡಿ ಮಾಡಬೇಕು. ಈ ಡೇಟಾ ನಾವೇನ್ ಸ್ಟಡಿ ಮಾಡ್ತೀವಲ್ಲ, ಅದ್ ಹೆಂಗ್ ಸ್ಟಡಿ ಮಾಡ್ತೀವಿ ಅಂದ್ರೆ ನಾವು ಅನಲೈಸ್ ಮಾಡಬೇಕು, ಆಯ್ತಾ? ಇದಕ್ಕೆ ನಾವು ಅನಾಲಿಟಿಕ್ಸ್ ಅಂತ ಕರೆಯೋದು. ಡೇಟಾನ ನಾನು ಯಾವ ರೀತಿ ಸ್ಟಡಿ ಮಾಡಿ ಅನಲೈಸ್ ಮಾಡಿ ಇದರಿಂದ ನಾನು ಏನೆಲ್ಲ ಮಾಡ್ಬೋದು, ಏನೆಲ್ಲ ಇನ್ಫಾರ್ಮೇಶನ್ ತೆಗಿಬೋದು ಸುಲಭವಾಗಿ ಬೇರೆಯವ್ರಿಗೆ. ಯಾರು ಟೆಕ್ನಿಕಲಿ, ಇವಾಗ ನಾನು ನಿಮ್ಗೊಂದಷ್ಟು ಡೇಟಾ ತೋರಿಸಿದೆ, ಅದಕ್ಕೆ ರಾ ಡೇಟಾ ಅಂತ ಕರಿತೀವಿ. ಆ ರಾ ಡೇಟಾದಲ್ಲಿ ಎಷ್ಟೊಂದು ಡೇಟಾ ಇದೆ, ಎಷ್ಟೋ ಜನಕ್ಕೆ ಅದು ಅರ್ಥನೇ ಆಗಲ್ಲ. ಅಂತ ಡೇಟಾನ ನಾವು ನೀಟಾಗಿ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಏನೆಲ್ಲ ರಿಪೋರ್ಟ್ಸ್ ಅನ್ನ ನಾನು ಕ್ರಿಯೇಟ್ ಮಾಡ್ಬೋದು ಅನ್ನೋದೇ ಅನಾಲಿಟಿಕ್ಸ್, ಆಯ್ತಾ? ಇಲ್ಲಿ ನಿಮ್ಗೆ ಒಂದು ಪ್ರಾಸೆಸ್ ಇದೆ, BI ಅಂತ. BI ಅಂದ್ರೆ ಬಿಸಿನೆಸ್ ಇಂಟೆಲಿಜೆನ್ಸ್ ಅಂತ. ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಒಂದು ಪ್ರಾಸೆಸ್. ಈ ಪ್ರಾಸೆಸ್ ಏನ್ ಮಾಡುತ್ತೆ ನೋಡಿ, ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ದ ಪ್ರಾಸೆಸ್ ಆಫ್ ಇಂಪೋರ್ಟಿಂಗ್ ರಾ ಡೇಟಾ ಅಂಡ್ ಕನ್ವರ್ಟಿಂಗ್ ದ ಡೇಟಾ ಇಂಟು ಪ್ರೆಸೆಂಟೇಬಲ್ ರಿಪೋರ್ಟ್ಸ್ ಅಷ್ಟೇ. ನೋಡಿ, ಸಿಂಪಲ್. ದ ಪ್ರಾಸೆಸ್ ಆಫ್ ಇಂಪೋರ್ಟಿಂಗ್ ರಾ ಡೇಟಾ.
ರಾ ಡೇಟಾ ಅಂದ್ರೆ ನೀವು ಒಂದಷ್ಟು ಡೇಟಾ ಈಗ ಜಸ್ಟ್ ತೋರಿಸಿದ್ನಲ್ಲ ಎಕ್ಸೆಲ್ ಅಲ್ಲಿ ಆ ರೀತಿ ಡೇಟಾ ಇರುತ್ತೆ. ಆ ರಾ ಡೇಟಾನ ತಗೊಂಡು ಪ್ರೆಸೆಂಟೇಬಲ್ ರಿಪೋರ್ಟ್ಸ್, ಈಸಿಗೆ ಅರ್ಥ ಆಗುವಂತ ರಿಪೋರ್ಟ್ಸ್ ಅನ್ನ ಮಾಡೋದಕ್ಕೆ ನಾವು ಏನ್ ಕನ್ವರ್ಟ್ ಮಾಡ್ತೀವಲ್ಲ, ಆ ಇಡೀ ಪ್ರಾಸೆಸ್ಗೆ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ರಿಪೋರ್ಟ್ಸ್ ಬಂತು, ಬಟ್ ಏನ್ ಯೂಸ್ ಅದು? ಕ್ರಿಯೇಟ್ ಇನ್ಸೈಟ್ಸ್, ಇನ್ಫಾರ್ಮೇಶನ್, ಪ್ಯಾಟರ್ನ್ಸ್. ಪ್ಯಾಟರ್ನ್ಸ್ ಅಂದ್ರೆ ನಮ್ಗೆ ಯಾವ ರೀತಿ ರಿಪೋರ್ಟ್ಸ್ ಅನ್ನೆಲ್ಲ ಮಾಡ್ಬೋದು ಅಂತ. ಇದನ್ನ ಮಾಡೋದಕ್ಕೆ ನಾವು ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈಗ ನೀವು ಕೇಳ್ಬೋದು ಇದರಿಂದ ಏನು ಉಪಯೋಗ ಅಂತ. ಅಕಸ್ಮಾತ್ ಏನಾದ್ರು ಒಂದು ಕಂಪನಿ ಲಾಸ್ ಅಲ್ಲಿ ಇದೆ, ಒಂದು ಕಂಪನಿ ಸರಿಯಾಗಿ ನಡೀತಾ ಇಲ್ಲ, ಎಲ್ಲೋ ಒಂದ್ ಕಡೆ ಪ್ರೊಡಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ, ಸೇಲ್ಸ್ ಆಗ್ತಾ ಇಲ್ಲ, ಯಾತಕ್ಕೆ ಅಂತಂದ್ರೆ ಈ ಡೇಟಾನ ನಾನು ಸ್ಟಡಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಆ ಪ್ರಾಬ್ಲಮ್ ಅನ್ನ ಕಂಡುಹಿಡಿಯೋದಕ್ಕೆ ನಾವು ಈ ಒಂದು ಪ್ರಾಸೆಸ್ ಅನ್ನ ಯೂಸ್ ಮಾಡ್ಕೋತೀವಿ. ಸೊ ಈ ಪ್ರಾಸೆಸ್ ಅನ್ನ ಮಾಡೋದಿಕ್ಕೆ ಒಂದು ಸಾಫ್ಟ್ವೇರ್ ಬೇಕು, ಒಂದು ಅಪ್ಲಿಕೇಶನ್ ಬೇಕು, ಒಂದು ಟೂಲ್ ಬೇಕು. ಸಪೋಸ್ ನಾನು ಏನಾದರೂ ಅಕಸ್ಮಾತ್ ಒಂದು ಟ್ರಿಪ್ ಅರೇಂಜ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಆ ಟ್ರಿಪ್ ಡೆಸ್ಟಿನೇಷನ್ ನಾನು ರೀಚ್ ಆಗಬೇಕು. ಸಪೋಸ್ ನಾನು ಮೈಸೂರಿಗೆ ಹೋಗ್ಬೇಕು, ಟ್ರಿಪ್ ಅರೇಂಜ್ ಮಾಡ್ತಾ ಇದ್ದೀನಿ, ಮೈಸೂರಿಗೆ ಹೋಗ್ಬೇಕು ಅಂತಂದ್ರೆ ನಂಗೆ ಒಂದು ವೆಹಿಕಲ್ ಬೇಕು. ಸೊ ಆ ವೆಹಿಕಲ್ ಒಂದು ಸಾಫ್ಟ್ವೇರ್ ಅಂತ ಇಟ್ಕೊಳ್ಳೋಣ. ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಲ್ಲಿ ನಾನು ಏನ್ ರಿಪೋರ್ಟ್ಸ್ ಮಾಡ್ತೀನಲ್ಲ, ಇದೇ ನಾವು ಟ್ರಾವೆಲ್ ಮಾಡ್ತಾರಂತ ಡೆಸ್ಟಿನೇಷನ್ ಅಂತ ಇಟ್ಕೊಳ್ಳೋಣ. ಸೊ ಈ ಬಿಸ್ನೆಸ್ ಇಂಟೆಲಿಜೆನ್ಸ್ ಅನ್ನ ವರ್ಕ್ ಮಾಡೋದಕ್ಕೆ ನಾವು ಒಂದಷ್ಟು ಸಾಫ್ಟ್ವೇರ್ ಅನ್ನ ತಗೋತೀವಿ, ಅಥವಾ ಅಪ್ಲಿಕೇಶನ್ ಏನಾದ್ರು ಕರಿಬಹುದು, ಅಪ್ಲಿಕೇಶನ್ ಟೂಲ್ಸ್ ಏನಾದ್ರು ಕರಿಬಹುದು. ಇದರಲ್ಲಿ ಪವರ್ ಬಿ ಐ ಕೂಡ ಒಂದು, ಇದು ಒಂದು ಅಪ್ಲಿಕೇಶನ್. ಟ್ಯಾಬ್ಲೂ, ಓಕೆ, ಟ್ಯಾಬ್ಲೂ ಅಂತ ಬರುತ್ತೆ, ಕ್ಲಿಕ್ ವ್ಯೂ, ಈ ರೀತಿ ಇನ್ನೂ ತುಂಬಾ ಇದೆ. ನಾನು ಲಿಸ್ಟ್ ಮಾಡ್ತಾ ಹೋದ್ರೆ ಒಂದು 100 ಸಾಫ್ಟ್ವೇರ್ಸ್ ಅಪ್ಲಿಕೇಶನ್ ಸಿಗ್ತವೆ. ಎಲ್ಲದೂ ಕಲಿಬೇಕಾ? ಬೇಡ. ನಾನು ಹೇಳೋದು ಪವರ್ ಬಿ ಐ ಒಂದು ಕಲ್ತ್ಕೊಳ್ಳಿ ಸಾಕು, ತುಂಬಾ ಸ್ಟ್ರಾಂಗ್ ಇದೆ, ಅದು ತುಂಬಾ ಡಿಮ್ಯಾಂಡ್ ಇಲ್ದಿರೋಂಥದ್ದು. ಪವರ್ ಬಿ ಐ ಕಲ್ತ್ಕೊಳ್ಳಿ. ಅದಾದ್ಮೇಲೆ ಟ್ಯಾಬ್ಲು ಮತ್ತೆ ಕ್ಲಿಕ್ ವ್ಯೂ ಇದೆ. ಯಾರಾದ್ರೂ ಅಕಸ್ಮಾತ್ ಟ್ಯಾಬ್ಲು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಆಯ್ತಾ, ಇದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ವೆಡ್ನೆಸ್ಡೇ ಇಂದ ಹೊಸ ಬ್ಯಾಚ್ ಒಂದು ಸ್ಟಾರ್ಟ್ ಆಗ್ತಿದೆ. ಓಕೆ, ವೆಡ್ನೆಸ್ಡೇ ಇಂದ ಹೊಸ ಬ್ಯಾಚ್ ಒಂದು ಸ್ಟಾರ್ಟ್ ಆಗ್ತಿದೆ. ಕಂಪ್ಲೀಟ್ ಫ್ರೀ ಇರುತ್ತೆ ಟ್ಯಾಬ್ಲು ಕೋರ್ಸ್. ನೀವು ಬೇಕಾದ್ರೆ ಅದಕ್ಕೆ ಜಾಯ್ನ್ ಆಗ್ಬೋದು. ಅದು ವಿತ್ ಸರ್ಟಿಫಿಕೇಟ್ ಇರುತ್ತೆ, ನೀವು ಅದಕ್ಕೆ ಕಂಪ್ಲೀಟ್ ಆಗಿ ಜಾಯ್ನ್ ಆಗ್ಬೋದು. ಓಕೆ, ವೀಕ್ ಡೇಸ್, ಬಟ್ ಅದು 11:30 12:30 ಇರುತ್ತೆ. ರೆಕಾರ್ಡಿಂಗ್ಸ್ ನಿಮಗೆ ಯಾವುದೇ ಆ್ಯಪಲ್ಲಿ ಸಿಗಲ್ಲ ಅಥವಾ ವೆಬ್ಸೈಟಲ್ಲಿ ಸಿಗಲ್ಲ, ನಿಮಗೆ ಡೈರೆಕ್ಟ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ನೀವು ಅಕಸ್ಮಾತ್ ಬೇಕು ಅಂದ್ರೆ ನಂಗೆ ಮೆಸೇಜ್ ಮಾಡಿ, ನನ್ನ ಲಿಂಕನ್ನು ಕೊಡ್ತೀನಿ. ವೆಡ್ನೆಸ್ಡೇಯಿಂದ ಅಂದರೆ ನಾಳೆ ಅಲ್ಲ, ನಾಡಿದ್ದಿಂದ 11:30 12:30 ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ನೀವು ಬೇಕಿದ್ರೆ ಅಟೆಂಡ್ ಮಾಡ್ಬೋದು. ಬಟ್ ಇದು ಇಂಗ್ಲೀಷಲ್ಲಿ ಇರುತ್ತೆ. ಇದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಲ್ಲ, ಅದರಲ್ಲಿ ಒಂದು ಕೋರ್ಸು ಟ್ಯಾಬ್ಲು ನಾವು ಕಂಪ್ಲೀಟ್ ಫ್ರೀ ಕೊಡ್ತೀವಿ. ಫ್ರೀ ಕೊಟ್ಟಾಗ ಈ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಪಬ್ಲಿಕ್ ಕೂಡ ನಾವು ಫ್ರೀಯಾಗಿ ಕೊಡ್ತೀವಿ. ಸೊ ಯಾವಾಗೆಲ್ಲ ಟ್ಯಾಬ್ಲು ನಡೀತೆ ಅವಾಗ ನಾವು ಅದನ್ನ ಫ್ರೀಯಾಗಿ ಕೊಡ್ತೀವಿ. ಸೊ ಇವಾಗ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ವೆಡ್ನೆಸ್ಡೇ ಇಂದ. ಅಟೆಂಡ್ ಮಾಡಂಗಿದ್ರೆ ಅಟೆಂಡ್ ಮಾಡಿ. ಓಕೆ, ರೈಟ್. ಸೊ ಇವಾಗ ಬಿಸ್ನೆಸ್ ಇಂಟೆಲಿಜೆನ್ಸ್ ಪ್ರಾಸೆಸ್ ಮಾಡೋದಕ್ಕೆ ನಮಗೆ ಸಾಫ್ಟ್ವೇರ್ಸ್ ಬೇಕು, ಅದರಲ್ಲಿ ಪವರ್ ಬಿ ಐ ಕೂಡ ಒಂದು. ಸೊ ಇದನ್ನ ನಾವು ಕಲಿಬೇಕು ಅಂತಿದ್ದೀವಿ. ಸೊ ನೆಕ್ಸ್ಟ್ ಕಪಲ್ ಆಫ್ ವೀಕ್ಸ್ ಏನಿದೆ, ನಾವು ಪವರ್ ಬಿ ಐ ಕಲಿತೀವಿ. ರೈಟ್, ಇವಾಗ ಪವರ್ ಬಿ ಐ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಬಟ್ ಈ ಪವರ್ ಬಿ ಐ ಏನ್ ಸಾಫ್ಟ್ವೇರ್ ಇದೆ, ಇದು ನಾನು ವರ್ಕ್ ಮಾಡಬೇಕು ಅಂದ್ರೆ ಫಸ್ಟ್ ಥಿಂಗ್ ಏನ್ ಮಾಡಬೇಕು? ಇನ್ಸ್ಟಾಲ್ ಮಾಡಬೇಕು. ಈಗ ನೀವು ಅನ್ಕೋಬಹುದು ಹೆಂಗ್ ಇನ್ಸ್ಟಾಲ್ ಮಾಡ್ಬೋದು? ತುಂಬಾ ಜನಕ್ಕೆ ಇನ್ಸ್ಟಾಲೇಷನ್ ಅಂದ ತಕ್ಷಣ ಆ ಸಾಫ್ಟ್ವೇರ್ ಬೇಕು, ಆ ಸಾಫ್ಟ್ವೇರ್ ನಾವು ದುಡ್ಡು ಕೊಡಬೇಕು. ಆ ದುಡ್ಡು ಎಷ್ಟಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಪೈರೇಟೆಡ್ ಸಿಗುತ್ತಾ? ನೀವು ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಪವರ್ ಬಿ ಐ ಸಾಫ್ಟ್ವೇರ್ ಬಂದು ಕಂಪ್ಲೀಟ್ ಫ್ರೀ. ನಾನಿವಾಗ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪವರ್ ಬಿ ಐ ಡೌನ್ಲೋಡ್, ಪವರ್ ಬಿ ಐ ಡೌನ್ಲೋಡ್ ಅಂತ ಕೊಡ್ತೀನಿ ಗೂಗಲ್. ನನಗೊಂದಷ್ಟು ವೆಬ್ಸೈಟ್ ಸಿಗುತ್ತೆ, ಇದಲ್ಲ ಡೈರೆಕ್ಟ್ ಡೌನ್ಲೋಡ್ಗೆ ಒಂದು ವೆಬ್ಸೈಟ್ ಸಿಗುತ್ತೆ ನೋಡಿ. ಎಸ್, ಇದನ್ನ ನಾನು ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿರ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ಲಿಂಕ್ ಇಲ್ಲ ಅಂತಂದ್ರೆ ನೋಡಿ,
ಓಕೆ, ಇಲ್ಲಿ ಇದೆಲ್ಲ ಇದು ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನಾನು ನೋಡಿ ಇವಾಗ ನಾನು ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ ಅಂತ. ಓಕೆ, ಡೌನ್ಲೋಡ್ ಅಂತ ಕೊಟ್ಟಿದ ತಕ್ಷಣ ನನಗೆ ಇಲ್ಲಿ 2 ಅಪ್ಲಿಕೇಶನ್ ಬರುತ್ತೆ. EXE ಫೈಲ್ ಅಂದರೆ ಎಕ್ಸಿಕ್ಯೂಟಬಲ್ ಫೈಲ್, ನಾವು ಈ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ. ಇಲ್ಲಿ 2 ಅಪ್ಲಿಕೇಶನ್ ಇದೆ. ಒಂದು ಪವರ್ BI ಡೆಸ್ಕ್ಟಾಪ್ EXE, ಪವರ್ BI ಡೆಸ್ಕ್ಟಾಪ್ X64 EXE ಅಂತ. ಯಾವ್ದನ್ನು ತಗೋಬೇಕು ಅಂತ ನಮ್ಗೆ ಗೊತ್ತಿಲ್ಲ, ತಲೆ ಕೆಡಿಸ್ಕೊಬಿಡಿ. ಇದರಲ್ಲಿ ನೀವು ಯಾವ್ದನ್ನು ತಗೋತೀರಾ ಅಂತಂದ್ರೆ ಫಸ್ಟ್ ಏನ್ ಮಾಡ್ತೀನಿ, ಪ್ರಾಪರ್ಟೀಸ್ಗೆ ಹೋಗ್ತೀನಿ. ಇಲ್ಲಿ ಇದಕ್ಕೆ ವಿಂಡೋಸ್ ಎಕ್ಸ್ಪ್ಲೋರರ್ ಹೋಗ್ಬಿಟ್ಟು ಇಲ್ಲಿ ನಾನು ದಿಸ್ PC ಅಂತಿದೆ, ರೈಟ್ ಕ್ಲಿಕ್ ಮಾಡ್ತೀನಿ, ಪ್ರಾಪರ್ಟೀಸ್ಗೆ ಹೋಗ್ತೀನಿ. ನೋಡಿ ನನಗೊಂದು ಪ್ರಾಪರ್ಟಿ ವಿಂಡೋ ಬರುತ್ತೆ. ಈ ಪ್ರಾಪರ್ಟಿ ವಿಂಡೋದಲ್ಲಿ ನಮ್ಗಿಲ್ಲಿ ಸಿಸ್ಟಮ್ ಟೈಪ್ ಅಂತಿದೆ. ಈ ಸಿಸ್ಟಮ್ ಟೈಪ್ ಇದೆಯಲ್ಲ, ಇದು ನನಗೆ 64 ಬಿಟ್ ಅಂತಿದೆ. ನಿಮ್ಗೆ ಇಲ್ಲಿ 32 ಬಿಟ್ ಇರ್ಬೋದು ಅಥವಾ 64 ಬಿಟ್ ಇರ್ಬೋದು. ಅಕಸ್ಮಾತ್ 32 ಬಿಟ್ ಇತ್ತು ಅಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನನಗೆ 64 ಬಿಟ್ ಅಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಅಂತ ಕೊಡಿ. ಆಯ್ತಾ, ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ನೆನ್ನೆ ಭಾನುವಾರ, ನೆನ್ನೆ ಅಲ್ಲ ಭಾನುವಾರ, ಹೌದು ನೆನ್ನೆ ಅಥವಾ ಮೊನ್ನೆ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೆ ಪವರ್ BIಗೆ. ಅವಾಗೂ ಇನ್ಸ್ಟಾಲೇಷನ್ ಬಗ್ಗೆ ಹೇಳ್ಕೊಡ್ತಿದ್ದೆ. ಸೊ ಅವಾಗ ಡೌನ್ಲೋಡ್ ಮಾಡಿದ್ದೆ ನಾನು ಇದೆಯಾ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ನೋಡಿ ಇಲ್ಲಿದೆ, ಈ ರೀತಿ ಬರುತ್ತೆ. ಡೌನ್ಲೋಡ್ ಆದ್ಮೇಲೆ ನೀವು ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ, ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ವಿಂಡೋ ಬರುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಮತ್ತೆ ಇನ್ಸ್ಟಾಲ್ ಮಾಡಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಹೋಗ್ಬಿಟ್ಟು ಜಸ್ಟ್ ನೀವು ನೆಕ್ಸ್ಟ್ ಅಂತ ಕೊಡಿ. ನೋಡಿ ಆಲ್ರೆಡಿ ಇದೆ, ಆಯ್ತಾ, ಈ ತರ ಕೇಳುತ್ತೆ. ಅದಕ್ಕೆ ನಾನು ಇವಾಗ ಇನ್ಸ್ಟಾಲ್ ಮಾಡಕ್ ಹೋಗಲ್ಲ. ಸೊ ನೀವೇನಿಲ್ಲ, ಇಲ್ಲಿ ನೋಡಿ ನನ್ಗೆ ಇರೋದ್ರಿಂದ ಅದು ರಿಪೇರ್ ಅಥವಾ ರಿಮೂವ್ ಅಂತ ಕೇಳ್ತಿದೆ. ನೀವು ನೆಕ್ಸ್ಟ್ ಅಂತ ಕೊಟ್ರೆ ನೆಕ್ಸ್ಟ್ ಏನಿದೆ ಅದು ತಗೊಳುತ್ತೆ. ಆಯ್ತಾ, ರೈಟ್. ಓಕೆ, ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ನನಗೆ ಇಲ್ಲಿ ನೋಡಿ ಈ ರೀತಿ ನನಗೆ ಪವರ್ BI ಡೆಸ್ಕ್ಟಾಪ್ ಅಂತ ಬರುತ್ತೆ. ಓಕೆ, ಈಗ ಜಸ್ಟ್ ಇದನ್ನ ಓಪನ್ ಮಾಡ್ತೀನಿ. ನಾನು ಇವಾಗ ಇದ್ರ ಬಗ್ಗೆ ಏನು ಹೇಳಲ್ಲ, ಜಸ್ಟ್ ನಿಮ್ಗೆ ತೋರಿಸ್ತೀನಿ. ಇದು ಓಪನ್ ಮಾಡಿದಾಗ ನನಗೆ ಪವರ್ BI ಡೆಸ್ಕ್ಟಾಪ್ ಅಂದ್ರೆ ನನಗೆ ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಓಕೆ, ಇಂಟರ್ನೆಟ್ ಅವಶ್ಯಕತೆ ಇರಲ್ಲ ಯಾವುದಕ್ಕೆ, ಪವರ್ BI ಡೆಸ್ಕ್ಟಾಪ್ಗೆ. ಓಕೆನಾ, ಬಟ್ ಅಕಸ್ಮಾತ್ ಏನಾದರೂ ನೀವು ಮ್ಯಾಕ್ ಸಿಸ್ಟಮ್ಸ್, ಆಪಲ್ ಸಿಸ್ಟಮ್ಸ್ ಯೂಸ್ ಮಾಡ್ತಿದ್ರೆ ಪವರ್ BI ಡೆಸ್ಕ್ಟಾಪ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಆಗಲ್ಲ. ಓಕೆ, ಓಪನ್ ಆಗಲಿ. ಟೈಮ್ ಹಿಡಿಯುತ್ತದು. ಓಕೆ, ನೋಡಿ ಈ ರೀತಿ ನನಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಅಕಸ್ಮಾತ್ ಏನಾದ್ರೆ ನಾವು ಡೆಸ್ಕ್ಟಾಪ್ ಯೂಸ್ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು, ಡ್ಯಾಶ್ ಬೋರ್ಡ್ಸ್ ಕ್ರಿಯೇಟ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಲಾಗಿನ್ ಆಗ್ಬೇಕು ನಾನು. ಯಾವಾಗ ಇದನ್ನ ನಾನು ಆನ್ಲೈನ್ ತಗೊಂಡೋಗ್ಬೇಕು ಅಂತಂದಾಗ ನಾವು ಈ ಲಾಗಿನ್ ಅನ್ನ ತಗೋಬೇಕಾಗತ್ತೆ. ಓಕೆನಾ, ರೈಟ್. ಇದ್ರ ಬಗ್ಗೆ ನಾನು ನಿಮ್ಗೆ ನಾಳೆ ಹೇಳ್ತೀನಿ, ಯಾಕಂದ್ರೆ ಇದರಲ್ಲಿ ಕಲಿಯುವಂತ ತುಂಬಾ ಇದೆ. ಸೊ ಇದೆಲ್ಲ ಪ್ರಾಕ್ಟಿಕಲ್ ಕ್ಲಾಸಸ್ ಏನಿದೆ ಇದೆಲ್ಲ ನಾಳೆಯಿಂದ ನಾವು ಮಾಡೋಣ. ಸೊ ಇವತ್ತು ನಿಮ್ಗೆ ಟಾಸ್ಕ್ ಏನಂದ್ರೆ ಈ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಒಂದ್ಸರಿ ಜಸ್ಟ್ ಓಪನ್ ಮಾಡಿ ನೋಡಿ. ನಿಮ್ಗೆ ಏನೋ ಅರ್ಥ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ. ಅಕಸ್ಮಾತ್ ಆಗಿ ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಇತ್ತು ನಿಮ್ಗೆ ಅಂದ್ರೆ ನೀವು ಅದನ್ನ ಲಾಗಿನ್ ಆಗಿ, ಇಲ್ಲ ಅಂದ್ರೆ ಹಂಗೆ ಬಿಡಿ, ಏನ್ ತೊಂದರೆ ಇಲ್ಲ. ಡೆಸ್ಕ್ಟಾಪ್ ಅಲ್ಲೇ ನೀವು ವರ್ಕ್ ಮಾಡಿ, ಕಂಪ್ಲೀಟ್ ಫ್ರೀ ಇದೆ ಇದು. ಬಟ್ ನಂಗೆ ಲಾಗಿನ್ ಆಗ್ಬೇಕು ಅಂತಂದ್ರೆ 365 ಲೈಸೆನ್ಸ್ ಇರಬೇಕು. ಅಂದ್ರೆ MS 365 ಲೈಸೆನ್ಸ್ ಇರಬೇಕು. ಇಲ್ಲಾಂದ್ರೆ ಕಂಪನಿ ಡೊಮೈನ್ ಇರಬೇಕು. ಕಂಪನಿ ಡೊಮೈನ್ ಅಂದ್ರೆ ಇವಾಗ ITS INC ಅಥವಾ XYZ company.com ಈ ತರದ್ದು ಇರಬೇಕು. ಸರ್ ನನ್ನ ಹತ್ರ Gmail ಇದೆ, ಹಾಟ್ಮೇಲ್ ಇದೆ, ಅದೆಲ್ಲ ವರ್ಕ್ ಆಗಲ್ಲ. ಓಕೆನಾ, ಸೊ ನಿಮ್ಮ ಕಂಪನಿ IDs ಇರಬೇಕು, ಡೊಮೈನ್ ಇರಬೇಕು, ಇಲ್ಲ ಅಂದ್ರೆ ಮೈಕ್ರೋಸಾಫ್ಟ್ 365 ಲೈಸೆನ್ಸ್ ಇರಬೇಕು. ಸೊ ಈ ರೀತಿ ನೀವು ಇದ್ದಾಗ ನೀವು ಲಾಗಿನ್ ಆಗ್ಬೋದು. ಅಕಸ್ಮಾತ್ ಏನು ಕ್ರೆಡೆನ್ಷಿಯಲ್ಸ್ ಇಲ್ಲ ದಯವಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ. ಇವಾಗ ಏನಿದೆ ಡೆಸ್ಕ್ಟಾಪ್ ಅಲ್ಲಿ ಅದನ್ನ ವರ್ಕ್ ಮಾಡಿ. ಓಕೆನಾ, ಸೊ ಪಬ್ಲಿಷಿಂಗ್ ನಿಮ್ಗೆ ತುಂಬಾ ಇರಲ್ಲ, ಅದ್ ನಾನು ಹೇಳ್ತೀನಿ ನಿಮ್ಗೆ ಯಾವ ರೀತಿ ವರ್ಕ್ ಮಾಡ್ಬೋದು ಅಂತ. ಆಯ್ತಾ, ಬಟ್ ನಿಮ್ಗೆ ಆನ್ಲೈನ್ ಬಂದಾಗ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ.
ಈ ರೀತಿ ಇರುತ್ತೆ ನಮಗೆ app.powerbi.com. ಇಲ್ಲಿ ನೋಡಿ, ಈ ತರ ನಂದೊಂದು ಡೊಮೈನ್ ಇದೆ ಇಲ್ಲಿ ITSINC. ಇದಕ್ಕೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ಬಂದು ಪವರ್ BI ಆನ್ಲೈನ್. ಸೊ ಈ ಪವರ್ BI ಆನ್ಲೈನ್ ಅಲ್ಲೇ ನೀವು ಮ್ಯಾಕ್ ಸಿಸ್ಟಮ್ ಅನ್ನ ವರ್ಕ್ ಮಾಡ್ಬೋದು. ಆಯ್ತಾ, ಮ್ಯಾಕ್ ಸಿಸ್ಟಮ್ಸ್ ಇತ್ತು ಅಂದ್ರೆ ಪವರ್ BI ಆನ್ಲೈನ್ ಇರಲೇಬೇಕು. ಡೆಸ್ಕ್ಟಾಪ್ ಅಲ್ಲಿ ವರ್ಕ್ ಮಾಡಕ್ಕಾಗಲ್ಲ. ಪವರ್ BI ಆನ್ಲೈನ್ ಇರಬೇಕು ಅಂದ್ರೆ ನನಗೆ ಕ್ರೆಡೆನ್ಷಿಯಲ್ಸ್ ಇರಬೇಕು, ಲಾಗಿನ್ ಕ್ರೆಡೆನ್ಷಿಯಲ್ಸ್. ಓಕೆ, ಸೊ ಈ ರೀತಿ ನಾವು ಈ ಪವರ್ BIಗೆ ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಇಲ್ಲಿ ನಾನು ನಿಮಗೆ ಕಂಪ್ಲೀಟ್ ಪವರ್ BIದು ಮೆಟೀರಿಯಲ್ಸ್ ಇದೆಲ್ಲ ಆಲ್ರೆಡಿ ನಾನು ಅಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ. ಸೊ ಈ ರೀತಿ ನಾನು ನಿಮಗೆ ಚಾಪ್ಟರ್ ವೈಸ್ ಇಟ್ಟಿರ್ತೀನಿ. ಇದು ಜಸ್ಟ್ ನಾನು ಬೇರೆ ಯಾರಿಗೋ ಮಾಡಿದ್ದು. ಸೊ ಇದ್ರ ಪ್ರಕಾರ ಹೋಗೋದು ಬೇಡ, ನಿಮ್ಗೆ ಬೇರೆ ತರ ನಾನು ಮೆಟೀರಿಯಲ್ಸ್ ರೆಡಿ ಮಾಡಿದ್ದೀನಿ. ಇಲ್ಲಿ ಏನಂದ್ರೆ ಈ ತರ ನಿಮ್ಗೆ ನೋಡಿ ಎಲ್ಲಾ ಮೆಟೀರಿಯಲ್ಸ್ ಇರುತ್ತೆ. ಪವರ್ ಕ್ವೈರೀಸ್ ಇದೇ ನಿಮ್ಗೆ ಒಂದ್ 2-3 ದಿವಸ ಹಿಡಿದ್ಬಿಡುತ್ತೆ. ಸೊ ಇಲ್ಲಿ ನಾಳೆ ಬಂದು ಇದ್ರ ಬಗ್ಗೆ ವರ್ಕ್ ಮಾಡೋಣ, ಡೇಟಾ ಹೆಂಗೆ ನಾವು ಇಂಪೋರ್ಟ್ ಮಾಡ್ಕೋಬಹುದು ಅಂತ. ಸೊ ಇಲ್ಲಿ ಹೋದ್ರೆ ನಿಮ್ಗೆ DAX ಫಂಕ್ಷನ್ಸ್ ಇರುತ್ತೆ. DAX ಫಂಕ್ಷನ್ಸ್ ಏನೇನೆಲ್ಲ ನಾವು ಯೂಸ್ ಮಾಡಬಹುದು ಎಲ್ಲ ಇಲ್ಲಿರುತ್ತೆ. ಅದು ಬಿಟ್ಟು ನಿಮ್ಗೆ ಬೇರೆ ಮೆಟೀರಿಯಲ್ಸ್ ಕೂಡ ನಾನು ಕೊಡ್ತೀನಿ ನಿಮ್ಗೆ. ಓಕೆ, ಸೊ ಡ್ಯಾಶ್ ಬೋರ್ಡ್ಸ್ ಇಲ್ಲಿ ಹೋದ್ರೆ ನಿಮ್ಗೆ ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ಇರುತ್ತೆ. ಇನ್ ಡೀಟೇಲ್ ಡ್ಯಾಶ್ ಬೋರ್ಡ್ಸ್ ಯಾವ ರೀತಿ ಮಾಡೋದು, ಡಿಸೈನಿಂಗ್ ಮಾಡೋದು. ನಾನು ಡಿಸೈನ್ ಲೆವೆಲ್ ಇಂದ ನಿಮ್ಗೆ ಹೇಳ್ಕೊಡ್ತೀನಿ ಡ್ಯಾಶ್ ಬೋರ್ಡ್ಸ್. ಓಕೆ, ತುಂಬಾ ಕಡೆ ನಿಮ್ಗೆ ಆಲ್ಮೋಸ್ಟ್ 90% ಆಫ್ ದ ಇನ್ಸ್ಟಿಟ್ಯೂಟ್ಸ್ ಟ್ರೈನರ್ಸ್ ನಿಮ್ಗೆ ಡಿಸೈನ್ ಹೇಳ್ಕೊಡಲ್ಲ, ರಿಪೋರ್ಟ್ಸ್ ಹೇಳ್ಕೊಡ್ತಾರೆ. ನಾನು ನಿಮ್ಗೆ ಡಿಸೈನ್ ವಿತ್ ರಿಪೋರ್ಟ್ಸ್ ಎರಡೂ ಹೇಳ್ಕೊಡ್ತೀನಿ, ವಿಚ್ ವಿಲ್ ಹೆಲ್ಪ್ ಯು ಇನ್ ಗೆಟಿಂಗ್ ಮೋರ್, ಅಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಲೆಡ್ಜ್ ಡ್ಯಾಶ್ ಬೋರ್ಡ್ ಬಗ್ಗೆ ಸಿಗುವಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ರೈಟ್. ಸೊ ಇದು ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿರೋವಂಥದ್ದು. ಸೊ ಇದನ್ನ ನೀವು ಫಾಲೋ ಮಾಡಿ ಇವತ್ತು, ಆಯ್ತಾ. ನಾಳೆಯಿಂದ ನಾವು ಪ್ರಾಕ್ಟಿಕಲ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡೋಣ, ಇನ್ನೂ ಹೆಚ್ಚಿನ ಜನ ಬರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ತೊಂದರೆ ಇಲ್ಲ. ಅಕಸ್ಮಾತ್ ಏನಾದ್ರು ಅಶ್ಯೂರ್ ಅಕೌಂಟ್ ಇದ್ರು ಮಾಡಬಹುದಾ. ಅಶ್ಯೂರ್ ಬೇಕು ಅಂದ್ರೆ ಅದೇನೇ ಮಾಡಬೇಕು ಚಂದ್ರಶೇಖರ್, ಅವಾಗ ಕೂಡ ಬೇಕೇ ಬೇಕು. ಓಕೆ, ರೈಟ್ ರೈಟ್. ಓಕೆ, ಫೈನ್. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇವಾಗ. ಮತ್ತೆ ನಾನು ಮೈಕ್ ಆಪ್ಷನ್ ಅನ್ನ ಕೊಡ್ತೀನಿ. ಸೊ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕೇಳಬೇಕು ಅಂತಿದ್ರೆ ದಯವಿಟ್ಟು ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಅಕಸ್ಮಾತ್ ಕೆಲವರಿಗೆ ಮಾತಾಡೋದಕ್ಕೆ ಹಿಂಜರಿತಾರೆ ಅಂತವ್ರಿದ್ರೆ ದಯವಿಟ್ಟು ಮೆಸೇಜ್ ಮಾಡಿ, ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಆಪ್ಷನ್ಸ್ ಮೈಕ್ ಅನ್ನ ಆನ್ ಮಾಡ್ತೀವಿ. 1 ನಿಮಿಷ. ರೈಟ್. ಸೊ ಇವಾಗ ನಿಮ್ಗೆ ಮೈಕ್ ಆಪ್ಷನ್ಸ್ ಇದೆ. ಯಾರಾದ್ರೂ ಅಕಸ್ಮಾತ್ ಆಗಿ ಮಾತಾಡೋದಿದ್ರೆ, ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ, ಕ್ವಶನ್ಸ್ ಇದ್ರೆ ದಯವಿಟ್ಟು ಹೆಸರು ಹೇಳ್ಬಿಟ್ಟು ನೀವು ಮಾತಾಡ್ಬೋದು. ಹಲೋ ಸರ್, ನನ್ನ ಹೆಸರು ಸಂದೀಪ್. ಸೊ ಸಂದೀಪ್ ನೀವೇನ್ ಎಕ್ಸ್ಪ್ಲೈನ್ ಮಾಡಿದ್ರಿ, ಟು ಬಿ ಆನೆಸ್ಟ್ ಐ ಫೆಲ್ಟ್ ಕ್ವೈಟ್ ಪಾಸಿಟಿವ್. ಅಂದ್ರೆ ನಂಗೆ ಐ ಏಬಲ್ ಟು ಫಾಲೋ ಯು. ನೀವು ಹೇಳೋದೆಲ್ಲ ತುಂಬಾ ಸಿಂಪ್ಲರ್ ವೇ ಅಲ್ಲಿ ನಂಗೆ ಅರ್ಥ ಆಗ್ತಿದೆ. ಟು ಬಿ ಆನೆಸ್ಟ್, ಥ್ಯಾಂಕ್ ಯು. ಅಂಡ್ ಆಲ್ಸೋ ಐ ಆಮ್ ಕ್ವೈಟ್ ಇಂಪ್ರೆಸ್ಡ್ ನಿಮ್ ಸರ್ವಿಸ್ ಏನೇನು ಕೊಡ್ತಿದ್ದೀರಾ ಅದಕ್ಕೆ. ಸರ್, ನನ್ನ ಕ್ವಶನ್ ಏನಂತ ಅಂದ್ರೆ, ಲೈಕ್ ನಂಗೆ ಪವರ್ BI ಅಂದ್ರೆ ಏನು ಅಂತ ಗೊತ್ತು, ಅದು ಫೀಚರ್ಸ್ ಹೆಂಗ್ ಹೋಗುತ್ತೆ ಅಂತ ಗೊತ್ತು, ಪ್ರಾಕ್ಟಿಕಲ್ ಆಗಿ ಮಾಡಿಲ್ಲ. ಬಟ್ ಅಂದ್ರೆ ನಾನು ಇವಾಗ ಲೈಕ್ ಪವರ್ BI ಕಲ್ತಾದ್ಮೇಲೆ ಇದ್ರ ಅಸೋಸಿಯೇಟ್ ಆಗಿರೋದು ಅಪ್ಗ್ರೇಡ್ ವರ್ಷನ್ ನೆಕ್ಸ್ಟ್ ಏನೇನ್ ನಾನು ಕಲಿಬಹುದು, ಇಲ್ಲ ಅಂದ್ರೆ ನಾನು ಈಗ ಲರ್ನಿಂಗ್ ಕರ್ವ್ ನ ನಾನು ಹೆಂಗ್ ಫಾಲೋ ಮಾಡ್ಬೇಕು? ಓಕೆ, ಸಿ ನಿಮ್ಗೆ ಪವರ್ BI, ಟ್ಯಾಬ್ಲು ಅಥವಾ ನೀವು SQL, ಎಕ್ಸೆಲ್ ಇದೆಲ್ಲ ಬಂದು ಏನಂದ್ರೆ ದಿ ಅಪ್ಲಿಕೇಶನ್ಸ್. ಆಯ್ತಾ, ನನಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಹ್ಯೂಜ್ ಡೇಟಾ ಇದೆ. ಆ ಡೇಟಾನ ನಾನು ಸ್ಟಡಿ ಮಾಡಿ ಒಂದು ರಿಪೋರ್ಟ್ಸ್ ಅನ್ನ ಕೊಡಬೇಕು ಒಂದು ಕ್ಲೈಂಟ್ಗೆ. ಸೊ ಇಲ್ಲಿ ನಾನು ಪವರ್ ದಯವಿಟ್ಟು ಮಾತಾಡಿಲ್ಲ ಅಂದ್ರೆ ದಯವಿಟ್ಟು ಮ್ಯೂಟಲ್ಲಿರಿ. ಓಕೆ, ಸೊ ಅಕಸ್ಮಾತ್ ಆಗಿ ನನಗೆ ರಿಪೋರ್ಟ್ಸ್ ಅನ್ನ ಕೊಡಬೇಕು ಅಂತಂದಾಗ ಪವರ್ BI ನಲ್ಲೇ ಕೊಡಬೇಕು ಅನ್ನೋ ರೂಲ್ಸ್ ಇಲ್ಲ. ಯಾವುದೇ ಕ್ಲೈಂಟ್ ನಂಗೆ ಪವರ್ BI ಅಲ್ಲಿ ಬೇಕು, ಟ್ಯಾಬ್ಲೂ ಬೇಕು ಅಂತ ಏನು ಹೇಳಲ್ಲ, ನಾವು ಸಜೆಸ್ಟ್ ಮಾಡ್ಬೋದು. ಓಕೆ, ಸೊ ಪವರ್ BI ಇಸ್ ಜಸ್ಟ್ ಪಾರ್ಟ್, ನಮ್ಗೊಂದು ಪಾರ್ಟ್ ಅಷ್ಟೇ. ನಾವು ಒಂದು ರಿಪೋರ್ಟ್ಸ್ ಅನ್ನ ಮಾಡೋದಕ್ಕೆ ಅಂತ ನಮ್ಗೆ ಯಾವ್ದು ಸುಲಭ ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಅಲ್ಲೇ ಬೇಕು ಅಂತಂದಾಗ ನಾವು ತುಂಬಾ ವರ್ಕ್ ಮಾಡಬೇಕಾಗುತ್ತೆ.
ಅಂದ್ರೆ ಡೇಟಾನ ನಾವು ರೆಡಿ ಮಾಡ್ಕೋಬೇಕು, ಮತ್ತೆ ಡೇಟಾ ಅದಕ್ಕೊಂದು ಪ್ಲೇಸ್ ಹೋಲ್ಡರ್ ಮಾಡಬೇಕು, ತುಂಬಾ ಕೆಲಸ ಇರುತ್ತೆ. ಬಟ್ ಪವರ್ ಬಿ ಐ ತಗೊಂಡಾಗ ತುಂಬಾ ಈಸಿ ಅನ್ಸುತ್ತೆ. ಸೊ ಇವಾಗ ನೀವು ಅನ್ಕೋಬಹುದು, ಇವಾಗ ನಾನು ಪವರ್ ಬಿ ಐ ಕಲಿತೆ, ವಾಟ್ ನೆಕ್ಸ್ಟ್, ನನ್ನ ಕೆರಿಯರ್ ನಾನು ನೋಡ್ಕೋಬೇಕು ಅಂತ. ಒಂದು ಪವರ್ ಬಿ ಐ ಕಲ್ತಿದ ತಕ್ಷಣ ಟ್ಯಾಬ್ಲು ವರ್ಕ್ ಮಾಡೋದು ಈಸಿ ಇರುತ್ತೆ. ಸೊ ಆ ರೇಂಜಲ್ಲಿ, ಆ ಒಂದು ಬಿಸ್ನೆಸ್ ಇಂಟೆಲಿಜೆನ್ಸ್ ಲೆವೆಲಲ್ಲಿ ನೀವು ಈಸಿ ಯಾವ ಅಪ್ಲಿಕೇಶನ್ ಬೇಕಾದ್ರೂ ವರ್ಕ್ ಮಾಡ್ಬೋದು. ನನಗೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಏನು ಕಲಿಬೇಕು, ಏನು ಮಾಡಬೇಕು ಅಂತಂದ್ರೆ, ನೆಕ್ಸ್ಟ್ ನೀವು ಡೇಟಾ ಅನಾಲಿಟಿಕ್ಸೇ ಹೋಗ್ಬೇಕಾ, ನಾನು ಡೇಟಾ ಇಂಜಿನಿಯರಿಂಗ್ ಆಗಬೇಕಾ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗ್ಬೇಕಾ, ಅಥವಾ ನಾನು ಮಿಷಿನ್ ಲರ್ನಿಂಗ್ ಕಡೆ ಹೋಗ್ಬೇಕಾ. ಸೊ ಈ ರೀತಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಲೆಟ್ಸ್ ಸೇ ನಾನು ಡೇಟಾ ಇಂಜಿನಿಯರ್ ಆಗಬೇಕು ಅಂತ ಅನ್ಕೋತೀರಾ. ಅವಾಗ ನೀವೇನು ಮಾಡ್ತೀರಾ ಅಂದರೆ, ಫೈನ್, ನನಗೆ ಪವರ್ ಬಿ ಐ ಗೊತ್ತು, ಲೆಟ್ ಮಿ ಜಸ್ಟ್ ಥಿಂಕ್ ಅಬೌಟ್, ನಾನು ಕ್ಲೌಡ್ ಬಗ್ಗೆನೂ ಒಂದಷ್ಟು ಐಡಿಯಾ ತೊಗೋಬೇಕು, ಅಲ್ಲಿ ಯಾವ ರೀತಿ ನಾನು ಡೇಟಾನ ನಾನು ಅರೇಂಜ್ ಮಾಡ್ಕೋಬೋದು. ಸೊ ಅದು ಒಂದು ಪಾರ್ಟ್ ಆಗುತ್ತೆ. ಇಲ್ಲ ನಾನು ಅಕಸ್ಮಾತಾಗಿ ನಾನು ಇನ್ನೂ ಅಡ್ವಾನ್ಸ್ಡ್ ಆಗಿ ನಾನು ಡೇಟಾ ಅನಾಲಿಟಿಕ್ಸ್ ಎಲ್ಲ ಹೋಗ್ತೀನಿ. ಅವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಸ್ವಲ್ಪ ಆಟೋಮೇಷನ್ ಕಲಿಬೇಕು, ಪ್ರೋಗ್ರಾಮಿಂಗ್ ಕಲಿಬೇಕು, ವಿ ಬಿ ಎ ಕಲಿಬೋದು ಟು ಸ್ಟಾರ್ಟ್ ವಿತ್. ಆಯಿತಾ, ವಿ ಬಿ ಅಂದರೆ ತುಂಬ ಅಡ್ವಾನ್ಸ್ಡ್ ಇರಲ್ಲ ನಿಮಗೆ ಪ್ರೋಗ್ರಾಮಿಂಗು. ವಿ ಬಿ ಎ ಕಲಿಬೋದು ಆಟೋಮೇಷನ್ಸ್ಗೋಸ್ಕರ. ಮತ್ತು ಅದಾದ್ಮೇಲೆ ಪೈಥಾನ್ ಬರುತ್ತೆ, ಪೈಥಾನಲ್ಲಿ ಒಂದಷ್ಟು ಲೈಬ್ರರೀಸ್ ಬರುತ್ತೆ, ಈ ರೀತಿ. ಇಲ್ಲ ನಾನು ಒಂದು ಕೆಲಸ ಮಾಡ್ತೀನಿ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಹೋಗಬೇಕು, ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನಾನು ಮಾಡಬೇಕು, ಇನ್ನು ಡೇಟಾ ಸೈನ್ಸ್ ಕಡೆ ಹೋಗಬೇಕು ಅಂತಂದರೆ, ಅಗೇನ್ ನೀವು ಡೈರೆಕ್ಟಾಗಿ ಪೈಥಾನ್ಗೆ ಹೋಗಬೇಕಾಗುತ್ತೆ, ಮತ್ತು ಅದ್ರಲ್ಲಿ ಬೇರೆ ಲೈಬ್ರರೀಸ್ ಕಲಿಬೇಕಾಗುತ್ತೆ. ಸೊ ನಿಮಗೆ ಈ ಡೇಟಾ ಅನಾಲಿಟಿಕ್ಸ್ ಹೆಂಗಿರುತ್ತೆ ಅಂದರೆ, ಯು ಹ್ಯಾವ್ ಅ ವೈಡ್ ರೇಂಜ್ ಆಫ್ ಸೆಲೆಕ್ಷನ್ಸ್. ಸೊ ನಿಮಗೆ ಅಕಸ್ಮಾತಾಗಿ ಈ ವೆಬ್ ಡಿಸೈನಿಂಗ್ ಅಂತ ಕಲ್ತ್ಕೊಂಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ವೆಬ್ ಡಿಸೈನಿಂಗ್ ಅಂದರೆ ವೆಬ್ ಡಿಸೈನಿಂಗೇ ಮಾಡಬೇಕು. ಬಟ್ ಡೇಟಾ ಅನಾಲಿಟಿಕ್ಸ್ ಹಂಗಲ್ಲ. ಒಂಥರ ಓಷನ್ ಇದ್ದಾಗ ನಿಮಗೆ ಎಷ್ಟೊಂದು ಡೋರ್ಸ್ ಇರುತ್ತೆ, ಯಾವ ಕಡೆ ಬೇಕಾದ್ರೂ ಹೋಗ್ಬೋದು ನೀವು. ಅದಕ್ಕೆ ತುಂಬ ಜನ ಏನಂದರೆ, ಡೇಟಾ ಅನಾಲಿಟಿಕ್ಸ್, ನಾನು 2012 ಡೇಟಾ ಅನಾಲಿಟಿಕ್ಸನ್ನು ಸ್ಟಾರ್ಟ್ ಮಾಡಿದಾಗ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ತುಂಬ ಜನಕ್ಕೆ ಅವಾಗೆಲ್ಲ ಏನು ಅನ್ಕೊಳ್ಳೋದು ಅಂದರೆ, ಓಕೆ ನಾನು ಏನೋ ಒಂದು ಎಕ್ಸೆಲ್ ಕಲ್ತ್ಬಿಡ್ತೀನಿ, ಓಕೆ ಒಂದು ಸಾಫ್ಟ್ವೇರ್, ಎಸ್ ಕ್ಯೂ ಎಲ್ ಸಾಫ್ಟ್ವೇರ್ ಕಲ್ತ್ಬಿಡ್ತೀನಿ, ಇಷ್ಟೇ ಥರಲ್ಲಿ ಇದ್ದಿದ್ದು. ಬಟ್ ಇವಾಗ ನೋಡಿ ಎಷ್ಟು ಇನ್ಸ್ಟಿಟ್ಯೂಟ್ಸ್ಗಳಾಗೋಗ್ಬಿಟ್ಟಿತ್ತು. ಓಕೆ, ಎಷ್ಟೊಂದು ಇನ್ಸ್ಟಿಟ್ಯೂಟ್ಗಳಾಗ್ಬಿಟ್ಟಿದೆ. ಕಾರಣ ಏನಂತಂದರೆ, ಈ ಡೇಟಾ ಅನಾಲಿಟಿಕ್ಸ್ ನೀವು ಎಲ್ಲೂ ನೋಡಿ, ಯಾವ ಇನ್ಸ್ಟಾಗ್ರಾಮ್ ತೆಗೀರಿ, ಯಾವ ಫೇಸ್ಬುಕ್ ತೆಗೀರಿ, ಯಾವ ಯೂಟ್ಯೂಬ್ ತೆಗೀರಿ, ಎಲ್ಲೋದ್ರೂ ನಿಮಗೆ ಬರೀ ಡೇಟಾ ಅನಾಲಿಟಿಕ್ಸು, ಡೇಟಾ ಅನಾಲಿಟಿಕ್ಸ್, ಡೇಟಾ ಅನಾಲಿಟಿಕ್ಸೇ ಕಾಣಿಸುತ್ತೆ. ಯಾಕೆಂದರೆ ನಿಮಗೆ ಸೆಲೆಕ್ಷನ್ಸ್ ತುಂಬ ಇದೆ, ಆಪರ್ಚುನಿಟೀಸ್ ತುಂಬ ಇದೆ, ಬಟ್ ಕರೆಕ್ಟ್ ರೀತಿಯಲ್ಲಿ ನಾವು ಕಲ್ತ್ಕೋಬೇಕು. ರೈಟ್. ಸಪೋಸ್ ನಿಮಗೆ ಪವರ್ ಬಿ ಐ ಕಲ್ತಿದ್ದೀನಿ, ವಾಟ್ ನೆಕ್ಸ್ಟ್ ಅಂತಂದರೆ, ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನು ಏನು ಮಾಡಬೇಕು ಅಂತ. ನಿಮ್ಗೆ ಡಿಸೈಡ್ ಮಾಡೋಕ್ಕಾಗಿಲ್ಲ ಅಂದರೆ, ನೀವು ಇವಾಗಿನ ತುಂಬ ಸೋರ್ಸಸ್ ಇದೆ. ಆಯಿತಾ, ಸೋರ್ಸಸ್ಸನ್ನು ಹೋಮ್ವರ್ಕ್ ಮಾಡಿ, ಒಂದು 2-3 ದಿವಸ ಕುತ್ಕೊಂಡು ಬರೀ ಅದನ್ನೇ R&D ಮಾಡಿ, ಯಾವ ಕಡೆ ಹೋದ್ರೆ ನನಗೆ ಕೆರಿಯರ್ ಚೆನ್ನಾಗಿರುತ್ತೆ ಅಂತ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ತುಂಬ ಒಳ್ಳೆ ಕೆರಿಯರ್ ಇದೆ, ಸ್ಯಾಲ್ರಿ ಇದೆ ಅಂತ ಯಾರೋ ಹೇಳ್ತಾರೆ. ಬಟ್ ನಿಮಗೆ ಆ ಕೆಪಾಸಿಟಿ ಇರಬೇಕು, ನನಗೆ ಇಂಟ್ರೆಸ್ಟ್ ಇರಬೇಕು, ನಾನು ಕಲಿತೀನಿ, ವರ್ಕ್ ಮಾಡ್ತೀನಿ ಅನ್ನೋ ಛಲ ಇರಬೇಕು. ಸುಮ್ಮನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನನಗೆ ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಅಲ್ಲೋಗಿ ಕೂತ್ಕೊಂಡ್ರೆ ನಿಮ್ಗೆ ಆ ರೀತಿ ಆಗಲ್ಲ. ಓಕೆನಾ ಸಂದೀಪ್? ಒಂದು ಐಡಿಯಾ ಬಂತ ನಿಮ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ? Yes, it clear ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ. ಸರ್ ನನ್ದ್ರಲ್ಲಿ ಲೈಕ್ ಪೈಥಾನ್ ಲೈಕ್ ದೇ ಪ್ರಿಫರ್ ಟು ಲರ್ನ್ ಆನ್ ದ ಡಿಪಾರ್ಟ್ಮೆಂಟ್ ಅಲ್ಲಿ. ಲೈಕ್ ನಾನು ನಾನ್ ಟೆಕ್ನಿಕಲ್ ಗಾಯ ಆಗಿರೋದ್ರಿಂದ ನಾನು ಇವಾಗ ಪವರ್ ಬಿ ಐ ಕಲ್ತಿ ಪೈಥಾನ್ ಕಲಿಬೋದಾ? ಆಪ್ಷನ್ ಇದೆಯಾ ನನಗೆ? ನನ್ನ MBA ಬ್ಯಾಕ್ಗ್ರೌಂಡ್, ಸೊ ನಾನ್ ಕಂಪ್ಲೀಟ್ಲಿ ನಾನ್ ಟೆಕ್ನಿಕಲ್. ಈಗ ಪೈಥಾನ್ ಅಥವಾ ಯಾವುದನ್ನಾಗಲಿ, ಆಯ್ತಾ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದನ್ನ ನಾವು ಒಂದಷ್ಟು ವರ್ಷಗಳ ಕಾಲ ತಪಸ್ ಮಾಡಿ ಮಂತ್ರಸಿದ್ಧಿ ಮಾಡ್ಕೊಬೇಕು ಅನ್ನೋದೇನಾದ್ರು ಇದೆಯಾ ಸಂದೀಪ್? ಅಷ್ಟಿಲ್ಲ ಸರ್. ಅಲ್ಲಲ್ಲ, ನಾನು ಹೇಳೋದು ಲೈಕ್ ಅದು ತುಂಬಾ ಎಫರ್ಟ್ ಏನೋ ಹಾಕಿ. ನಾನು ತುಂಬಾ ಈ ಋಷಿಗಳೆಲ್ಲ ಕುತ್ಕೊಂಡು ತಪಸ್ ಮಾಡಿ ಮಂತ್ರಸಿದ್ಧಿ ಮಾಡ್ಕೊಂತಾರಲ್ಲ, ಅಂತ ವಿದ್ಯೆನಾ ಅದು? ಅದೇ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೇ ಬಿ ಎಲ್ಲರೂ ಲೈಕ್ ಇಂಜಿನಿಯರಿಂಗ್ ನಾನು ಮಾಡಿರೋರು ಮಾತ್ರ ನಿಮ್ಮನ್ನು ಕೇಳ್ತಾ ಮಾಡ್ತಾರಲ್ಲ. ಇರೋದು ಒಂದು ಸೊ ಸಿಂಪಲ್ ಪ್ರಶ್ನೆ ನೋಡಿ. ಈ ಪೈಥಾನ್ ಆಗಲಿ, ಪವರ್ ಬಿ ಆಗಲಿ, ಯಾವುದೇ ಆಗಲಿ, ಆಯ್ತಾ, ಎಲ್ಲ ಒಂದು ಸಾಫ್ಟ್ವೇರ್, ಒಂದು ಲ್ಯಾಂಗ್ವೇಜ್ ಅಷ್ಟೇ. ಇವಾಗ ಪೈಥಾನ್ ಬಂದು ಒಂದು ಲ್ಯಾಂಗ್ವೇಜ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಾ, ಕರೆಕ್ಟಾ? ಅಕಸ್ಮಾತ್ ಯಾರೋ ನಿಮ್ಮ ಫ್ರೆಂಡ್ ಒಬ್ಬ, ಹೌದು. ತುಂಬಾ ಕ್ಲೋಸ್ ಫ್ರೆಂಡ್, ಯಾರೊಬ್ಬ ತಮಿಳ್ ಪರಿಚಯ ಆಗ್ಬಿಟ್ಟ, ಅವ್ನ ಜೊತೆ ನೀವು ತಮಿಳಲ್ಲಿ ಮಾತಾಡಬೇಕು ಅಂದ್ರೆ ನೀವೇನ್ ಮಾಡ್ತೀರಾ? ತಮಿಳ್ ಕಲಿತೀರಾ, ಕರೆಕ್ಟಾ? ಅದು ಒಂದು ಲ್ಯಾಂಗ್ವೇಜ್, ಕರೆಕ್ಟ್? ಹೌದು. ಸೇಮ್ Yes, ನಾನು right. ಮುಂದುವರಿಬೇಕು, ನಾನು ಅಕಸ್ಮಾತ್ ಏನೋ ಒಂದು ಆಟೋಮೇಷನ್ ಮಾಡಬೇಕು ಅಂತಂದಾಗ ಪೈಥಾನ್ ಕೂಡ ಒಂದು ಲ್ಯಾಂಗ್ವೇಜ್ ಅಷ್ಟೇ, ಸರಿನಾ? ಯಾರು Okay. ಬೇಕಾದ್ರೂ ಕಲಿಬೋದು. ಅದಕ್ಕೆ ಮುಂಚೆ ಹೆಂಗಿತ್ತು ಅಂದ್ರೆ, ಕಂಪ್ಯೂಟರ್ ಸೈನ್ಸ್ ಹುಡುಗರು ಅಷ್ಟೇ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತ. ಈಗ ಹಂಗಲ್ಲ. ಕಾಮರ್ಸ್ ಹುಡುಗರು, ನನ್ನ ಹತ್ರ ಕಲ್ತಿರೋ ಹುಡುಗರು ನಾನು ಹೇಳ್ತಾ ಇರೋದು, BCom ಮಾಡಿರೋಂಥ ಹುಡುಗರು ಇವತ್ತು ಗೂಗಲ್ ಅಲ್ಲಿ 48 ಲಕ್ಷ ಪ್ಯಾಕೇಜ್ ತಗೋತಿದ್ದಾರೆ, ಆಯ್ತಾ? ಬಟ್ ನಾನು ಕೊಡಿಸಿದಂತ ನಾನು Okay. ಯಾವತ್ತೂ ನಾನು ಹೇಳಲ್ಲ.
ಅವ್ರ ಎಫರ್ಟ್ಸ್ ಅಲ್ಲಿ ಅವ್ರು ತಗೊಂಡು ಇವತ್ತು ವೆಲ್ಸ್ ಫರ್ಗೋದಲ್ಲಿ ಒಂದು ಹುಡುಗಂಗೆ ಸಿಕ್ತು 28 ಲಕ್ಷ ಪ್ಯಾಕೇಜು, ಆಯ್ತಾ. MSI ಅಂತ ಒಂದು ಕಂಪನಿ, ಅಲ್ಲೂ ಕೂಡ ಒಂದು ಹುಡುಗಿ ಸಿಕ್ತು, 6.5 lakhs ಅನ್ನೋ ಪ್ಯಾಕೇಜ್ ಬಂತು. ಸೊ ಅಂದ್ರೆ ಡಿಫ್ರೆಂಟ್ ರೇಂಜಸ್ ಇರುತ್ತೆ, ಅದು ಕಂಪ್ನಿ ಮೇಲೆ ಮತ್ತೆ ನೀವು ಹೋಗುವಂತ ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. ಸೊ ಯಾರು ಬೇಕಾದ್ರೂ ಕಲಿಬೋದು. ದಯವಿಟ್ಟು ಇಲ್ಲಿ ಸಂದೀಪ್ ಒಬ್ರಿಗೆಲ್ಲ ನಾನು ಎಲ್ರಿಗೂ ಹೇಳೋದಿಷ್ಟೇ, ನೀವು ಏನೇ ಕಲ್ತ್ರಿ, ಇವತ್ತು ಎಕ್ಸೆಲ್ ಕಲ್ತೆ ಅಂದ್ರೆ ನಾಳೆ ನೀವು ಹೆಂಗಿರ್ಬೇಕು ಅಂದ್ರೆ, ನಾನು ಪವರ್ ಬಿ ಐ ಕಲಿಬೇಕು, ಪವರ್ ಬಿ ಐ ಕಲ್ತ್ಮೇಲೆ ನೆಕ್ಸ್ಟ್ ನಾನು ಏನು ಕಲಿಬೋದು ಅದಕ್ಕಿಂತ ಅಡ್ವಾನ್ಸ್ಡ್. ನೀವು ಒಂದು ಮೆಟ್ಲನ್ನ ಹತ್ಬೇಕಾದ್ರೆ ನೀವು ಒಂದೊಂದು ಮೆಟ್ಲನ್ನ ಒಂದು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇರಬೇಕು, ಮತ್ತೆ ಇಳಿಯುವಂಥ ಕೆಲಸ ಮಾಡಕ್ ಹೋಗ್ಬಾರ್ದು, ಸರಿನಾ. ಆರಾಮಾಗಿ ಕಲ್ತ್ಕೊಳ್ಳಿ, ಆಯ್ತಾ. ಅಕಸ್ಮಾತ್ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬೇಕು ಅಂತಂದ್ರೆ ನಿಮ್ಗೆ ಡೇಟಾ ಅನಾಲಿಟಿಕ್ಸ್ ಒಂದು ಕೋರ್ಸ್ ಅನ್ನು ಕಂಪ್ಲೀಟ್ ತೋರಿಸೋದ್ನಲ್ಲ, ಅಲ್ಲಿ ಪೈಥಾನ್ ಬಗ್ಗೆ ಇದೆ, ಒಂದ್ಸತಿ ನೋಡಿ ನಿಮ್ಗೊಂದು ಐಡಿಯಾ ಬರುತ್ತೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಕಲಿಬೋದೋ ಇಲ್ವೋ ಅಂತ, ಸರಿನಾ. Sure. Thank you so much. ರೈಟ್, ನೆಕ್ಸ್ಟ್. ಸರ್, ನನ್ನ ಹೆಸರು ರಾಕೇಶ್ ಅಂತ. ರಾಕೇಶ್ ಹೇಳಿ. ಸರ್, ನನ್ನ ಡೌಟ್ ಏನಂದ್ರೆ, ಈಗ ನೀವು ಬಂದ್ಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ ಅಂತ ಹೇಳಿದಲ್ಲ, ಅದಕ್ಕೆ ಒಂದು ಎಕ್ಸ್ಪೈರಿ ಟೈಮ್ಸ್ ಇದೆಯಾ ಸರ್? ಈಗ ಬಂದ್ಬಿಟ್ಟು ಈ ಸೆಕ್ಷನ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅನ್ಕೊಳ್ಳಿ 1 week ಆದ್ಮೇಲೆ ನಂಗೆ ಯಾವ್ದೋ ಡೌಟ್ ಬಂತು, ಮತ್ತೆ ಆ ವಿಡಿಯೋ ರೆಫರ್ ಮಾಡ್ಬೋದಾ ಅಥವಾ ಎಕ್ಸ್ಪೈರ್ ಆಗ್ಬಿಡತ್ತಾ ಸರ್? ಅಂದ್ರೆ ನಿಮ್ ಡೌಟು ವಿಡಿಯೋಸ್ ಹಂಗೆ ಇರುತ್ತಾ ಅಥವಾ ಡಿಲೀಟ್ ಮಾಡ್ತೀರಾ ಅಂತ? ಕರೆಕ್ಟ್ ಅಲ್ವಾ? ಹೌದು ಸರ್, ಹೌದು. ನನ್ನ ಕಡೆಯಿಂದ ನಾನು ಯಾವತ್ತೂ ಯಾವ್ದು ವಿಡಿಯೋಸ್ ಅನ್ನ ಡಿಲೀಟ್ ಮಾಡಲ್ಲ, ಆಯ್ತಾ. ಅಕಸ್ಮಾತ್ ಏನಾದ್ರು ಅಲ್ಲಿ ಅವರ ಆಪ್ ಏನೋ ಪ್ರಾಬ್ಲಮ್ ಆದ್ರೆ ಅಲ್ಲಿ ಡಿಲೀಟ್ ಆಗ್ಬೋದೇನೋ, ಬಟ್ ಡೋಂಟ್ ವರಿ, ಪ್ರತಿ ಒಂದು ಕ್ಲಾಸ್ದು ರೆಕಾರ್ಡಿಂಗ್ಸು ನಾನು ಹಂಗೆ ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಅಲ್ಲಿ ಡಿಲೀಟ್ ಆಯ್ತು ಅಂದ್ರೆ ನನಗೊಂದು ಮೆಸೇಜ್ ಹಾಕಿ ಅದೇ ವಿಡಿಯೋಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಆಪ್ ಅಲ್ಲಿ ಏನಿದೆ ಅದೆಲ್ಲ ಬಂದು ನಿಮ್ಗೆ ಸರ್ವರ್ ಅಲ್ಲಿ ಸ್ಟೋರ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಸರ್ವರ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮ್ಗೆ ವಿಡಿಯೋ ಸಿಗದೆ ಇರ್ಬೋದು, ಬಟ್ ಇದು ಬಂದು ಲೈಫ್ ಟೈಮ್ ಆಕ್ಸೆಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಲೈಫ್ ಟೈಮ್ ಆಕ್ಸೆಸ್ ಅಂದ್ರೆ ಕಂಪ್ಲೀಟ್ ನಿಮ್ಗೆ ಯಾವಾಗ ಬೇಕಾದ್ರೂ ಅದನ್ನ ನೀವು ನೋಡ್ಕೋಬಹುದು, ಅದಕ್ಕೆ ಯಾವುದೇ ರೀತಿಯಾದ ಎಕ್ಸ್ಪೈರಿಂಗ್ ಡೇಟ್ ಇರಲ್ಲ. ಥ್ಯಾಂಕ್ ಯು ಸರ್. ಆಯ್ತು, ಓಕೆ, ನೆಕ್ಸ್ಟ್. ಹಲೋ, ಹಾ ಹೇಳಿ ಸರ್, ಒನ್ ಬೈ ಒನ್ ಸಂದೀಪ್ ಹೇಳಿ. ಸರ್, ನನ್ಗೊಂದು ಡೌಟ್ ಇದೆ ಸರ್. ಇವಾಗ ನಾನು ಪವರ್ ಬಿ ಅಲ್ಲಿ ಜಾಬ್ ಹುಡುಕ್ಬೇಕು ಅಂತೀನಿ ಸರ್, ಡಾಟಾ ಡೆವಲಪರ್ ಆಗಿ. ಅಂದ್ರೆ ನಮ್ದು ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ, ಮುಂಚೆ ವರ್ಕ್ ಮಾಡಿರೋದು SQL ಯೂಸ್ ಮಾಡೀನಿ ಸರ್, ಮತ್ತೆ ಪವರ್ ಬಿ ಐ ಕಲ್ತೀನಿ ಸರ್. ನೀವು ಮಾಡೋ ಟಾಪಿಕ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಲ್ತೀನಿ. ನಾವು ರೆಸ್ಯೂಮ್ ಶೋಕೇಸ್ ಮಾಡ್ಬೇಕಾದ್ರೆ ಈ ತರ ಡ್ಯಾಶ್ ಬೋರ್ಡ್ ಅಂದ್ರೆ ಯಾವ ತರ ಸರ್ ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ಬೇಕು, ಅದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಮೆನ್ಷನ್ ಮಾಡೋ ಟೈಮ್ ಅಲ್ಲಿ ಆ ತರ? ನೋಡಿ, ಇವಾಗ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಅಂದ್ರೆ, ನಾನು ಪವರ್ ಬಿ ಐ ಕಲ್ತಿದ್ದ ತಕ್ಷಣ ಇವಾಗ ಅವ್ರು ಏನ್ ಮಾಡ್ತಾರೆ, SQL ಕಲ್ತಿದ್ದೀನಿ, ನಾನು ಯಾವ್ದೋ ಒಂದ್ ಕಡೆ ಅಪ್ಲೈ ಮಾಡ್ತೀನಿ, ಪವರ್ ಬಿ ಐ ಅಂತ ಹಾಕ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಡ್ತೀನಿ. ಬಟ್ ಅಲ್ಲೋದಾಗ ಒಂದಷ್ಟು ಕ್ವಶನ್ಸ್ ಕೇಳಿದ್ರೆ ನಮ್ಗೆ ಏನೂ ಗೊತ್ತಾಗಲ್ಲ. ಅಥವಾ ಯಾವುದೋ ಒಂದು ಕಂಪ್ನಿಯಲ್ಲಿ ಪವರ್ ಬಿ ಐ ಅಂತ ಇರುತ್ತೆ, ನಾನು ಬರೀ ಕಲ್ತಿರೋದು SQL ಅಂತ ನಾನು ಅಪ್ಲೈ ಮಾಡ್ತೀನಿ, ಅಲ್ಲಿ ಕಾಲ್ಸೇ ಬರಲ್ಲ. ನೋಡಿ, ಇವಾಗ ನಾನು ಅಕಸ್ಮಾತ್ ಏನಾದರೂ ಒಂದು ಟಿವಿ ಅಂಗಡಿಗೆ ರಿಪೇರಿಗೆ ಹೋದ್ರೆ ಟಿವಿನೇ ತೊಗೊಂಡೋಗ್ತೀನಿ, ಅಥವಾ ಯಾವ್ದಾರ ಎಲೆಕ್ಟ್ರಾನಿಕ್ ಐಟಮ್ಸೇ ತೊಗೊಂಡೋಗ್ತೀನಿ. ಅಕಸ್ಮಾತ್ ಏನಾದರೂ ನಾನು ಬೇರೆ ಏನಾದರೂ ಒಂದು ಟೈಲರಿಂಗ್ ಮಿಷಿನ್ನು ಅಥವಾ ಒಂದು ಬೇರೆ ಏನೋ ವಾಷಿಂಗ್ ಮಿಷಿನ್ ಇಂಥ ತಗೊಂಡೋದ್ರೆ ರಿಪೇರಿ ಮಾಡ್ತಾನ ಅವನು? ಸಂದೀಪ್, ಇಲ್ಲ ಸರ್. ನಾವೊಂದು ಏನು ಕೆಲಸ ಇದೆಯೋ ಅದಷ್ಟೇ ಅವ್ನು ಮಾಡೋದು, ಕರೆಕ್ಟ್ ಅಲ್ವಾ? Yes, sir. ಒಂದು ಕಂಪ್ನಿನೂ ಅಷ್ಟೇನೆ. ಇವಾಗ ಅವರು ಒಂದು ಪ್ರಾಜೆಕ್ಟ್ ಇದೆ, ನಮಗೆ ಪವರ್ ಬಿ ಐ ಎಕ್ಸ್ಪರ್ಟ್ಸ್ ಬೇಕು, ಅದ್ರ ಜೊತೆಗೆ SQL ಮತ್ತೆ ಎಕ್ಸೆಲ್ ಈ ಥರದ್ದೆಲ್ಲ ಬೇಕು ಅಂತಂದಾಗ ನಾವೇನು ಮಾಡಬೇಕು ಅಂದರೆ, ನಮಗೆ ಈ ನೀವು ಏನು ಕಳಿಸಿದಿರಲ್ಲ ಒಂದು JD ಅಥವಾ ಜಾಬ್ ಡಿಸ್ಕ್ರಿಪ್ಷನ್, ಇದನ್ನ Yes, ವರ್ಕ್ sir. ಮಾಡೋದಕ್ಕೆ ನನಗೆ ಕೆಪಾಸಿಟಿ ಇದೆ ಅಂತ ಅವ್ರಿಗೆ ತೋರಿಸ್ಬೇಕು. ಅಂತ ಟೈಮಲ್ಲಿ ನಮ್ಮ Okay, ಪ್ರೊಫೈಲ್ sir. ಹೆಂಗಿರ್ಬೇಕು, ಅವ್ರಿಗೆ ಏನು JD ಇದೆ ಅದನ್ನೆಲ್ಲ ನಾನು ಮಾಡೋಕ್ಕೆ ಸಾಧ್ಯ, ಅದನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಅರ್ಥ ಆಯ್ತಾ? Okay, sir. ಅಂದ್ರೆ ನೀವು ಯಾವುದೇ ಕೆಲಸಕ್ಕೆ, ಇವಾಗ ನಿಮ್ಮ ಮನೆಗೆ ಅಕಸ್ಮಾತ್ ಏನಾದರೂ ಒಂದು ಕೆಲಸ ಮಾಡಿಸ್ಬೇಕು ಅಂತಂದಾಗ ಅಂತ ಎಕ್ಸ್ಪರ್ಟ್ಸ್ ಅನ್ನೇ ಹುಡುಕ್ತೀರಾ, ರೈಟ್? Yes, sir. ನೀವು ಅಕಸ್ಮಾತ್ಗೆ ನಿಮ್ದು ಲ್ಯಾಪ್ಟಾಪ್ ಕೆಟ್ಟೋದ್ರೆ, ರೈಟ್, ಒಂದು ಲ್ಯಾಪ್ಟಾಪ್ ಕೆಟ್ಟೋದ್ರೆ ನೀವು ಹೋಗ್ಬಿಟ್ಟು ಗ್ಯಾರೇಜಲ್ಲಿ ಇರೋ ಯಾರನ್ನ ಕರ್ಕೊಂಡ್ಬರ್ತೀರಾ? ಇಲ್ಲ ಸರ್. ಇಲ್ಲ ಅಲ್ವಾ? ಸೇಮ್ ಇಲ್ಲ ಅದೇ sir. ರೀತಿ ನನಗೆ ಒಂದು ಪವರ್ ಬಿ ಐ, ಎಕ್ಸೆಲ್, SQL ಕೆಲಸ ಮಾಡುವಂತ ಹುಡುಗ ಬೇಕು ಅಂತಂದ್ರೆ ಕಂಪನಿಯವರು ಅಂಥವ್ರನ್ನೇ ಹುಡುಕೋದು, ಸರಿನಾ? Yes, sir. ಅದಕ್ಕೆ ಇವಾಗ ಎಲ್ಲ ಹೇಳ್ತಾರೆ, ಏನೋ
ಜಾಬ್ ಡಿಸ್ಕ್ರಿಪ್ಷನ್ ಕಾಪಿ ಮಾಡ್ಕೊಂಡು ಚಾಟ್ GPT ಹಾಕ್ಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ಅಂತ. ಏನಕ್ಕೆ ಹಂಗೆ ಹೇಳ್ತಾರೆ ಅಂದರೆ, ಅದರಲ್ಲಿರೋಂಥ ಕೀವರ್ಡ್ಸ್, ಅದರಲ್ಲಿರೋಂಥದ್ದು ಸ್ಟೇಟ್ಮೆಂಟ್ಸ್ ಏನಿದೆ ಅದು ನಮ್ಮ ಪ್ರೊಫೈಲ್ಗೂ ಅದಕ್ಕೂ ಮ್ಯಾಚ್ ಆಗಬೇಕು. ಅವಾಗಲೇ ಏನು ಮಾಡ್ತಾರೆ ಅಂದರೆ ಕಂಪ್ನೀಸ್ ಅವರು ಫೈನ್, ನಮ್ಮ ಪ್ರೊಫೈಲ್ ನಾವೇನು ಹುಡುಕ್ತಾ ಇದ್ದೀವಿ ಜಾಬ್ ಡಿಸ್ಕ್ರಿಪ್ಷನ್ನು ಅದಕ್ಕೆ ಈ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಂತ ಕಾಲ್ ಮಾಡ್ತಾರೆ. ಓಕೆನಾ? ಸೊ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು ಆ್ಯಕ್ಚುಲಿ. ಕೆಲವು ಕಡೆ ಏನು ಮಾಡ್ತಾರೆ ಪವರ್ BI ಕೇಳ್ತಾರೆ, ಕೆಲವು ಕಡೆ ಟ್ಯಾಬ್ಲೂ ಕೇಳ್ತಾರೆ. ನೀವು ಎಲ್ಲದಕ್ಕೂ ರೆಡಿ ಇರಬೇಕು. ಟ್ಯಾಬ್ಲೂನು ಬರುತ್ತೆ, ಪವರ್ BIನೂ ಬರುತ್ತೆ. ಸೊ ಈ ಥರ ನೀವೆಲ್ಲ ಕಲ್ತಿದ್ದಾಗ ಅಕಸ್ಮಾತ್ ಏನಾದರೂ ಒಂದು ಕಡೆ ಬರೀ ಪವರ್ BI SQL ಅಷ್ಟೇ ಬೇಕು ಅಂದ್ರೂ ಅಪ್ಲೈ ಮಾಡ್ಬೋದು, ಅಲ್ಲಿ ಟ್ಯಾಬ್ಲೂ ಬೇಕು ಅಂದ್ರೂ ಅಪ್ಲೈ ಮಾಡ್ಬೋದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಎಲ್ರಿಗೂ ಹೇಳೋದು, ಆದಷ್ಟು ಎಲ್ಲದನ್ನು ಕಲ್ತ್ಕೊಂಡ್ರೆ ಎಲ್ಲಿ ಯಾವುದು ಯಾವ ಯೂಸ್ ಆಗುತ್ತೆ ನಮ್ಗೆ ಗೊತ್ತಿರಲ್ಲ. ಅರ್ಥ ಆಯ್ತಾ? ಎಸ್ ರೈಟ್. ನೆಕ್ಸ್ಟ್. ಸರ್ ನಮಸ್ತೆ ಸರ್, ನಾನು ಅರವಿಂದ್ ಮಾತಾಡೋದು ಸರ್. ಅರವಿಂದ್ ಹೇಳಿ. ಸರ್ ಏನಿಲ್ಲ ಸರ್, BBAದು ರೆಕಾರ್ಡಿಂಗ್ಸ್ ಇದೆಯಾ ಸರ್ ಅವೈಲೇಬಲ್? BBA ಮ್ಯಾಕ್ರೋಸ್. ಯಾವ್ದು ಕನ್ನಡದಲ್ಲ? ಹಾ ಸರ್, ಕನ್ನಡ ಅವರು ಇಂಗ್ಲಿಷ್ ಯಾವ್ದ್ರಲ್ಲೂ ಮಾಡಿದ್ರು ಸರ್. ಕನ್ನಡದಲ್ಲಿ ಇದೆ ನೋಡಿ, ನಮ್ಗೆ ಯೂಟ್ಯೂಬಲ್ಲೇ ಇದೆ. ಎಸ್ ಸರ್. ಅದಕ್ಕೆ ಮೆಟೀರಿಯಲ್ಸ್ ನಿಮಗೆ ಬೇಕಾದ್ರೆ ನಾನು ಕೊಡ್ತೀನಿ. ಆದ್ರೆ ಯೂಟ್ಯೂಬಲ್ಲಿ ಮೆಟೀರಿಯಲ್ಸ್ ಹಾಕಕ್ಕಾಗಲ್ಲ, ಟೆಲಿಗ್ರಾಮಲ್ಲಿ ಇರುತ್ತೆ. ಬಟ್ ಆ ಲಿಂಕ್ ನಾನು ಕಳಿಸ್ತೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನಂಗೆ ಮೆಸೇಜ್ ಮಾಡಿ. ಈಗಾಗಲ್ಲ, ನಾನು ನಾಳೆ ಮೆಸೇಜ್ ಮಾಡಿ. ನಾನು ನಿಮಗೆ ಕನ್ನಡದಲ್ಲಿ ಫುಲ್ ಕೋರ್ಸ್ ಇದೆ. ಓಕೆ ಫುಲ್ ಸರ್, ಕೋರ್ಸ್ ಇದೆ. ನಾನು ಸರಿನಾ? ಮೆಸೇಜ್ ಮಾಡ್ತೀನಿ ಸರ್. ಸರಿ ಸರ್. ರೈಟ್. ನೆಕ್ಸ್ಟ್. ರೈಟ್. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ನಾಳೆ ಪವರ್ BI ಬೇಸಿಕ್ ಇಂದ, ಫೌಂಡೇಶನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ಹಲೋ ಸಂದೀಪ್ ಹೇಳಿ. ಸರ್ ಇನ್ನೊಂದು ಸರ್, ನಾನು ನೋಡ್ಪಟ್ಟಂಗೆ ನೌಕರಿಲಿ ಯೂಶಲಿ ಪವರ್ BI ಡೆವಲಪರ್ ಅಂತ ಇರುತ್ತೆ. ಯು ಹ್ಯಾವ್ ಮಸ್ಟ್ ಸ್ಕಿಲ್ಸ್ ಪವರ್ BI ಅಂತ ಹೇಳಿರ್ತಾರೆ. ಅಂದ್ರೆ ಡೀಟೇಲ್ ಆಗಿ ಹೇಳಿರ ಪವರ್ BI ಅಂತ ಹೇಳಿರ್ತಾರೆ ಸರ್. ಆ ತರ ಸರ್, ಅಂದ್ರೆ ನಾವ್ ಯಾವ ತರ ರೆಸ್ಯೂಮೆ ಕ್ರಿಯೇಟ್ ಮಾಡೋದು? ಅಂದ್ರೆ ನೀವು ಅಲ್ಲಿ ಕೊಡ್ತಾರಲ್ಲ ಪವರ್ BI ಅಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅಪ್ಲಿಕೇಶನ್ ಯಾವ್ದು ಗೊತ್ತಿರ್ಬೇಕು ಅಂತ ಆಗಿರ್ತಾರೆ. ಓಕೆ ಸರ್. ಸರಿನಾ? ಅದ್ರ ಜೊತೆಗೆ ನಿಮಗೆ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಬರೀ ಪವರ್ BI ಅಂತ ಹಾಕಿರಲ್ಲ. ಓಕೆ ಜಸ್ಟ್ ಇನ್ ಕೇಸ್ ಹತ್ರ ಹಾಕಿತ್ತು ಅಂತಾನೆ ಇಟ್ಕೊಳ್ಳೋಣ, ಆಯ್ತಾ? Okay. ಬರೀ ಪವರ್ BI ನಿಮ್ಗೆಲ್ಲೂ ಕೇಳಲ್ಲ. ಅದ್ರ ಜೊತೆಗೆ ಎಕ್ಸೆಲ್ SQL ಅಂತೂ ಪಕ್ಕದಲ್ಲಿ ಇದ್ದೇ ಇರ್ತವೆ. ಅಟ್ಲೀಸ್ಟ್ Yes, ಎಕ್ಸೆಲ್ sir. ಆದ್ರೂ ಇದ್ದೇ ಇರುತ್ತೆ. ಸರಿನಾ? ಬರೀ ಪವರ್ BI ಯಾರು ತಗೊಳಲ್ಲ, ಯಾಕಂದ್ರೆ ನಿಮ್ಗೆ Okay. ಡೇಟಾ ಮೇಲೆ ವರ್ಕ್ ಮಾಡ್ಲೇಬೇಕು. ಓಕೆ, Yes. ರೈಟ್. ಸೊ ಇವಾಗ ನಾನೇನ್ ಹೇಳ್ತೀನಿ, ನಿಮಗೆ ಅಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ ಅದ್ರ ಪ್ರಕಾರ ನೀವು ಪ್ರೊಫೈಲ್ ನ ರೆಡಿ ಮಾಡ್ಕೊಂಡು ಕಳ್ಸಿದ್ರೆ ನಿಮ್ಗೆ ಖಂಡಿತವಾಗಿ ಓಕೆ ಸರ್. ಕಾಲ್ಸ್ ಬರೋ ಚಾನ್ಸಸ್ ಇದೆ. ಬಂದೇ ಬರುತ್ತೆ ಅಂತ ನಾನು ಹೇಳಕ್ ಬರಲ್ಲ, ಬರೋ ಚಾನ್ಸಸ್ ಇರುತ್ತೆ. ನೀವು ಸುಮ್ಮನೆ sir. ಬಿಡು ನಾನು ಹೆಂಗೆ ಅಪ್ಲೈ ಮಾಡ್ಬಿಡೋಣ, ಎಲ್ಲದಕ್ಕೂ ಒಂದೇ ತರ ಪ್ರೊಫೈಲ್ ಮಾಡಿ ನಾನು ಕಳಿಸ್ತೀನಿ ಅಂತಂದ್ರೆ ಇವಾಗಿನ ಕಾಲಕ್ಕೆ, ಇವಾಗಿನ ಸಿಚುವೇಶನ್ ಅಲ್ಲಿ, ಕರೆಂಟ್ ಸಿಚುವೇಶನ್ ಅಲ್ಲಿ ನಿಮ್ಗೆ ಆ ರೀತಿ ವರ್ಕ್ ಆಗಲ್ಲ. ಓಕೆ, ಇವಾಗ ಹೆಂಗಿದೆ Okay. ಅಂದ್ರೆ ಸಿಚುವೇಶನ್, ಒಂದು ಜಾಬ್ಗೆ ಒಂದು 10,000 ಜನ ಕಾಯ್ತಾ ಇರ್ತಾರೆ. Yes, sir. ಸರಿನಾ? ಒಂದು ಜಾಬ್ ಅಪ್ಲೈ ಮಾಡ್ತೀನಿ ಅಂದ್ರೆ ಒಂದು 10,000 ಅಪ್ಲಿಕೇಶನ್ಸ್ ಬರ್ತವೆ. ಅಷ್ಟು ನಾವು ಮ್ಯಾನ್ಯುಯಲ್ ಚೆಕ್ ಮಾಡಕ್ ಆಗಲ್ಲ. Yes, ಓಕೆ, sir. ಅದಕ್ಕೆ ಏನ್ ಮಾಡ್ತಾರೆ, ಅದಕ್ಕೆ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ATS, Yes, sir. ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್. ಅದೇನ್ ಮಾಡುತ್ತೆ ಅಂದ್ರೆ ಚೆಕ್ ಮಾಡ್ತಾ ಹೋಗುತ್ತೆ. ನಿಮ್ಗೆ ನೋಡಿರ್ಬೋದು, ನಿಮ್ಗೆ ಎಷ್ಟು ಗೊತ್ತಾ, 4 to 6 seconds ಅಷ್ಟೇ ಇರಬೇಕು. ಅದು ರೂಲ್ಸ್ ಪ್ರಕಾರ 4 ರಿಂದ 5 Yes, sir. ಸೆಕೆಂಡ್ ಅಲ್ಲಿ ಅದು ಸ್ಕ್ಯಾನ್ ಆಗಿ ಹೋಗ್ಬಿಡ್ಬೇಕು. ಅಷ್ಟು Yes, sir. ಸ್ಕ್ಯಾನ್ ಆಗುತ್ತೆ ಅಂತ ನಾವು ಹೇಳಕ್ ಬರಲ್ಲ. ನಿಮ್ ಪ್ರೊಫೈಲ್ ಅಲ್ಲಿ ಅಕಸ್ಮಾತ್ ಏನಾದ್ರು ಆ ಕೀವರ್ಡ್ಸ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಇಮಿಡಿಯೇಟ್ ರಿಜೆಕ್ಟ್ ಆಗ್ಬಿಡುತ್ತೆ. ನೀವು 5 ವರ್ಷ ಎಕ್ಸ್ಪೀರಿಯನ್ಸ್, 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೂ ನಿಮ್ ಸೆಲೆಕ್ಟ್ ಆಗಲ್ಲ. Yes, sir. ಅರ್ಥ ಆಯ್ತಾ? ಸೊ ನಾನು ಹೇಳೋದು ಪವರ್ BI ಅಂತಿದ್ರೆ ಅದಕ್ಕೊಂದಷ್ಟು ಪ್ರಾಜೆಕ್ಟ್ಸ್ ಅಥವಾ ಅದಕ್ಕೆ ರಿಲೇಟೆಡ್ ಮೇನ್ ನೀವೇನಾಗ್ಬೇಕು ಗೊತ್ತಾ, ಡ್ಯಾಕ್ಸ್ ಹಾಕ್ಬಿಡಿ. ಫಸ್ಟ್ ಮೇನ್ ಥಿಂಗ್ ಡ್ಯಾಕ್ಸ್, ಅದೇ ಕೇಳೋದಿಲ್ಲ. ಡ್ಯಾಕ್ಸ್, ಆಮೇಲೆ ಪವರ್ ಕ್ವೆರೀಸ್. ಸೊ ಈ ಥರದ್ದನ್ನ ಹಾಕ್ಬಿಡಿ ಕೀವರ್ಡ್ಸ್ ಅಲ್ಲಿ. Okay, sir. ಸರಿನಾ? Okay, sir. ರೈಟ್. Thanks. ಸಂಗೀತ ಇಸ್ ಆಸ್ಕಿಂಗ್ ಹೌ ಮೆನಿ ಡೇಸ್. ನಂಬರ್ ಆಫ್ ಡೇಸ್ ನಾನು ಹೇಳಕ್ ಬರಲ್ಲಪ್ಪ ಸಂಗೀತ, ಒಟ್ಟು ಕಂಪ್ಲೀಟ್ ಆಗಿ ನಾನು ಕ್ಲಾಸಸ್ ತಗೋಬೇಕು ಅಂತಿದ್ದೀನಿ. 10 days ಅಂತ ನಾವು ಇಟ್ಕೊಳ್ಳೋಣ. ಅದ್ರ ಮೇಲೆ ಇನ್ನೊಂದು 2-3 ದಿವಸ ಹೆಚ್ಚಿಗೆ ಆಗಬಹುದು ಅಂತ ಅನ್ಕೊಂಡಿದ್ದೀನಿ.
ಗೊತ್ತಿಲ್ಲ ನನಗೆ, ಬಟ್ ನಾನು ಏನಂದ್ರೆ ನಂಬರ್ ಆಫ್ ಡೇಸ್ ನಾನು ಇಷ್ಟು ದಿನ ಅಂತ ನಾನು ನೋಟ್ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ಎಸ್, ಒಂದು 10 days ಅಂತ ಇಟ್ಕೊಳ್ಳಿ, 2 weeks ಅಂತ ಇಟ್ಕೊಳ್ಳಿ. ಆಯ್ತು ಸರ್. ವಿಜೇತ್ ಮಾತಾಡ್ತೀರಾ ಸರ್? ವಿಜೇತ್ ಹೇಳಿ. ಸರ್, ಇದು ಪ್ರತಿ ದಿವಸ ಎಷ್ಟು ದಿನ, ಅಂದ್ರೆ ವೀಕ್ಲಿ ಯಾವ್ಯಾವ ವಾರ ಇರುತ್ತೆ ಸರ್ ಇದು ಕ್ಲಾಸ್? ಮಂಡೇ ಟು ಫ್ರೈಡೆ, ವೀಕ್ ಡೇಸ್. ಶೋರ್ ಮಂಡೇ ಟು ಫ್ರೈಡೆ. ಶೋರ್. ಥ್ಯಾಂಕ್ ಯು ಸೋ ಮಚ್. ಆಯ್ತು. Vinay Hegde, I'm eagerly waiting for data cleaning and DAX parts are okay. Sure, Vinay. Okay, done. Next up. Parshuram, thank you so much for your valuable information. Okay, thank you, Parshuram. Roadmap for data analytics. ಇದು ಡೇಟಾ ಅನಾಲಿಟಿಕ್ಸ್ ಅಲ್ಲ ಮನೋಜ್, ಆದರೂ ಕೂಡ ಒಂದು ಕೆಲಸ ಮಾಡಿ. ನಾನು ಹೇಳಿದ್ನಲ್ಲ, ಇಲ್ಲಿ ಕೋರ್ಸ್ ನಿಮಗೆ ಕಂಪ್ಲೀಟ್ ಡೇಟಾ ಅನಾಲಿಟಿಕ್ಸ್ ಇಲ್ಲೇನಿದೆಯಲ್ಲ ಇದಕ್ಕೆ ಹೋಗಿ, ಆಯ್ತಾ? ಇಲ್ಲಿ ನಾನು ರೋಡ್ ಮ್ಯಾಪ್ ಕೊಟ್ಟಿದ್ದೀನಿ, ಈ ಕೋರ್ಸಲ್ಲಿದೆ ನಿಮಗೆ, ದಯವಿಟ್ಟು ಇಲ್ಲಿ ಹೋಗಿ ನೋಡಿ. ಇದರಲ್ಲಿದೆ ನಿಮಗೆ ಫಸ್ಟ್ ಡೇ ಅಲ್ಲಿ ನಿಮಗೆ ರೋಡ್ ಮ್ಯಾಪ್ ಬರುತ್ತೆ ಇಲ್ಲಿ, ಆಯ್ತಾ? ಇಲ್ಲಿ ನಾನು ರೋಡ್ ಮ್ಯಾಪನ್ನು ಈ ಕೊಟ್ಟಿದ್ದೀನಿ, ಆಯ್ತಾ? ಯಾಕೆ ನಾನು ಮಾಡಲ್ಲ ಅಂತಂದರೆ, ಇವಾಗ ನಾವು ಮಾಡ್ತಾ ಇರೋಂಥ ಸಬ್ಜೆಕ್ಟೇ ಬೇರೆ, ಏನಾಗುತ್ತೆ ಅಂದರೆ ಡೈವರ್ಟ್ ಆಗಿಬಿಡುತ್ತೆ ಅಂತ ಅಷ್ಟೇ, ರೈಟ್? ಅದಕ್ಕೋಸ್ಕರ ರೈಟ್ ಟು ಕವರ್ ಆಲ್ ಡ್ಯಾಕ್ಸ್ ರಿಲೇಟೆಡ್. ಐ ಆಮ್ ಸ್ಟ್ರಗ್ಲಿಂಗ್ ಇನ್ ಡ್ಯಾಕ್ಸ್ ಓನ್ಲಿ. ಓಕೆ, ರೈಟ್. ಎಲ್ಲಾದು ಕಲ್ಸೋಕ್ಕಾಗುತ್ತಾ ನನಗೆ ಗೊತ್ತಿಲ್ಲ, ಬಟ್ ಎಲ್ಲದನ್ನು ಹೆಂಗೆ ಕಲಿಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಚಂದ್ರಶೇಖರ್. ಎಲ್ಲದನ್ನು ಯಾವ ರೀತಿ ಕಲಿಬೋದು ಅಂತ ಹೇಳ್ಕೊಡ್ತೀನಿ. ಎಲ್ಲದನ್ನು ನಾನು ಕಲ್ಸೋಕ್ಕಲ್ಲ, ಯಾಕಂದರೆ 250 ಫಾರ್ಮುಲಾಸ್ಗಿಂತ ಹೆಚ್ಚಿಗೆ ಇದೆ. ಎಲ್ಲದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಬರೀ ಡ್ಯಾಕ್ಸೇ ಮಾಡ್ಬೇಕಾಗತ್ತೆ ಅಷ್ಟೇ. ಆಮೇಲೆ ಓಕೆ ವಿಜೇತ್, ದ ವೇ ಯು ಎಕ್ಸ್ಪ್ಲೈನ್ಡ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಇನ್ ಕನ್ನಡ ವಾಸ್ ಇನ್ಸೈಟ್ಫುಲ್. ಓಕೆ, ಥ್ಯಾಂಕ್ ಯು. ಮತ್ತು ಇಫ್ ಪಾಸಿಬಲ್ ನಮಗೂ ಡ್ಯಾಶ್ಬೋರ್ಡ್ ಮಾಡಿಸಿ ರಿವ್ಯೂ ಮಾಡಿ ಸರ್. ಓಕೆ, ಶ್ಯೂರ್. ಹೇಳಿದ್ನಲ್ಲ, ಪ್ರಾಜೆಕ್ಟ್ಸ್ ನಾನು ಕೊಡ್ತೀನಿ, ಮಾಡಿ ಅದನ್ನು ನಮಗೆ ತೋರಿಸಿ, ಆಯಿತಾ? ಆದಷ್ಟು ನಾನು ಟೈಮನ್ನು ತಗೋತೀನಿ, ನಾನು ಟೈಮ್ ತೊಗೊಂಡು ನಾನು ಚೆಕ್ ಮಾಡ್ತೀನಿ ಆದಷ್ಟು, ರೈಟ್? ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ವಿಜೇತ್. ರೈಟ್. ಸಂದೀಪ, ಎಲ್ಲರಿಗೂ ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ನಿಮಗೆ, ಆಯಿತಾ? ಇಲ್ಲೇ ಇದೆ ನೋಡಿ ಸಿಲೆಬಸ್. ಓಕೆ, ನಂಗೆ ಗೊತ್ತೆಲ್ಲ ಹಿಂಗೆ ಎಲ್ಲರೂ ಕೇಳ್ತಾ ಇರ್ತಾರೆ ಅಂತ, ಅದಕ್ಕೆ ನೀವಿಲ್ಲಿ ಈ ವೆಬ್ಸೈಟ್ಗೆ ಹೋದ್ರೆ ನೋಡಿ ಎಲ್ಲ ಇಲ್ಲಿದೆ, ಸರಿನಾ? ನೋಡಿ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದರಲ್ಲಿದೆ, ಸರಿನಾ? ಓಕೆ ಸರಿ, ಓಕೆ, ಥ್ಯಾಂಕ್ ಯು ಸರ್. ರೈಟ್. ನೋಡಿ ವಿಜಯ್ ಕಳಿಸಿದಾರೆ ನೋಡಿ ಲಿಂಕ್, ರೈಟ್. ಸಪೋಸ್ ನೀವೇನಾದರೂ ನನ್ನ ಲಿಂಕ್ಡ್ಇನ್ನಲ್ಲಿ ಇಲ್ಲ ಅಂದರೆ ದಯವಿಟ್ಟು ಲಿಂಕ್ಡ್ಇನ್, ಓಕೆ, ನಾನು ಎಲ್ರಿಗೂ ಹೇಳೋದು ಲಿಂಕ್ಡ್ಇನ್ನಲ್ಲಿ ದಯವಿಟ್ಟು ಕನೆಕ್ಟ್ ಆಗಿರಿ, ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ, ಆಯಿತಾ? ಇದು ನನ್ನ ಲಿಂಕ್ಡ್ಇನ್, ನಾನು ಕಳಿಸ್ತೀನಿ ಲಿಂಕ್ಡ್ಇನ್ ಲಿಂಕ್ ಕಳಿಸ್ತೀನಿ. ಇನ್ ಕೇಸ್ ಕನೆಕ್ಟ್ ಆಗಬೇಕು ಅಂದರೆ ದಯವಿಟ್ಟು ಕನೆಕ್ಟ್ ಆಗಿ. ನಾನು ಯಾರಿಗೂ ಯಾವತ್ತೂ ನಾನು ಫೋರ್ಸ್ ಮಾಡಲ್ಲ, ಬಟ್ ಆದಷ್ಟು ನೆಟ್ವರ್ಕಲ್ಲಿರಿ, ಇಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ಅಕ್ಸೆಪ್ಟ್ ಮಾಡ್ತೀನಿ, ಓಕೆ? ಇದು ನನ್ನ ಲಿಂಕ್ಡ್ಇನ್. ಆಲ್ರೆಡಿ ಕನೆಕ್ಟ್ ಆಗಿದ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ನಾನು ಹೇಳೋದು, ದಯವಿಟ್ಟು ನಿಮ್ಮ ಪ್ರೊಫೆಷ್ನಲ್ ನೆಟ್ವರ್ಕನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ, ಸ್ಟ್ರಾಂಗ್ ಆಗಿ. ಒಳ್ಳೊಳ್ಳೆ HR ಅಥವಾ ಟಾಪ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅವರನ್ನು ನೀವು ಪರಿಚಯ ಮಾಡ್ಕೊಳ್ಳಿ, ಏನೂ ತಪ್ಪಿಲ್ಲ. ಬಟ್ ನೀವು ಜೆನ್ಯೂನ್ ಆಗಿರಬೇಕು, ಸುಮ್ಮನೆ ಅವಾಗ ಅವ್ರಿಗೆ ಇರಿಟೇಟ್ ಮಾಡಬಾರ್ದು. ಯಾಕೆ ಹೇಳ್ತೀನಿ ಅಂದರೆ, ದ ಮೋರ್ ನಾನು ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ನೀವು ಇವಾಗ ಕರೆಂಟ್ ಸಿಚುವೇಶನ್ ಹೆಂಗೆ ಅಂದರೆ, ನನಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿದೆ ಅಂತ ನೀವು ತೋರಿಸ್ಕೋಬೇಕು. ರೆಸ್ಯೂಮೆ ಕಳಿಸಿದ ತಕ್ಷಣ ಜಾಬ್ ಸಿಗುತ್ತೆ ಅನ್ನೋದಲ್ಲ ಸುಳ್ಳು. ಇವಾಗ ಪ್ರೊಫೈಲ್ ನನಗೇನೋ ಒಂದು ಕಳಿಸಿದ ತಕ್ಷಣ ಜಾಬ್ ಸಿಗುತ್ತೆ ಅಂತ, ನಾನು ಈ ಒಂದು ಟೆಕ್ನಾಲಜಿಯಲ್ಲಿ, ಈ ಪ್ರಾಜೆಕ್ಟ್ಸಲ್ಲಿ, ಈ ಥರ ಒಂದು ಸಬ್ಜೆಕ್ಟಲ್ಲಿ, ಈ ಥರ ಒಂದು ಟಾಪಿಕ್ಸಲ್ಲಿ ವರ್ಕ್ ಮಾಡಿದ್ದೀನಿ, ನನಗೆ ಇದರಲ್ಲಿ ತುಂಬ ಎಕ್ಸ್ಪರ್ಟ್ ನಾಲೆಜ್ ಇದೆ ಅಂತ ನೀವು ತೋರಿಸ್ಕೋಬೇಕು. ಓಕೆ, ಸೊ ಈ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಲಿಂಕ್ಡ್ಇನ್ ಬೆಸ್ಟ್, ಓಕೆನಾ? ರೈಟ್ ಪೀಪಲ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಪರವಾಗಿಲ್ಲ, ಒಂದು 30 ಜನವರೆಗೂ ಬಂದಿದ್ರು. ನಾಳೆ ನೋಡೋಣ, ಇನ್ನೂ ಒಂದಷ್ಟು ಜನ ಜಾಯ್ನ್ ಆಗೋ ಚಾನ್ಸಸ್ ಇದೆ. ಬಂದರೆ ತುಂಬ ಸಂತೋಷ, ಬಂದಿಲ್ಲ ಅಂದ್ರೂ
ಯಾರು ಬಂದಿದ್ರು ಅವ್ರಿಗಂತೂ ನಾನು ಪಾಠ ಖಂಡಿತ ನಾನು ಮಾಡ್ತೀನಿ. ಓಕೆ ರೈಟ್. ಶುಭರಾತ್ರಿ ಎಲ್ಲರಿಗೂ. ಇನ್ನ ಮುಂದೆ ಇನ್ನೊಂದು 10-15 ದಿನ ನಾವು ಜೊತೆಲಿ ಇರ್ತೀವಿ. ಸೊ ಈ ಜರ್ನಿ ಎಲ್ರಿಗೂ ಒಂದು ಒಳ್ಳೆ ಕೆರಿಯರ್ ಸಿಗ್ಲಿ ಅಂತ ನಾನು ಇವತ್ತಿಂದನೇ ನಾನು ಎಲ್ರಿಗೂ ವಿಶ್ ಮಾಡ್ತೀನಿ. ಒಳ್ಳೆ ನಾಲೆಜ್ ಅಂತೂ ನಾನು ಖಂಡಿತ ಕೊಡ್ತೀನಿ. ಒಳ್ಳೆ ಜಾಬ್ ದೇವ್ರಿಗೆ ಬಿಟ್ಟಿದ್ದು ಸಿಕ್ಕರೆ ನಿಮಗಿಂತ ಸಂತೋಷ ನನಗಾಗುತ್ತೆ. ಓಕೆ ರೈಟ್ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ನಾಳೆ 9 ಗಂಟೆಗೆ ಸಿಗ್ತೀನಿ ಪವರ್ BI ಕ್ಲಾಸ್. ಬಾಯ್.